ಆಗಿರತಕ್ಕಂಥ ಓಂಕಾರವನ್ನು, ಓಂಕಾರ ವಾಚ್ಯರಾದ ನಾರಾಯಣನನ್ನು ಉಪದೇಶ ಮಾಡಬೇಕು. ಹೇಗೆ ಉಪದೇಶ ಮಾಡಬೇಕು ಅಂದ್ರೆ ಉಚ್ಚಾರಯನ್ನ ತ್ರಿಶಸ್ತಾರಂ ದಕ್ಷಿಣೆ ಶ್ರವಣೆ ತಥಾ ಅಂತ ಅವನ ಬಲಗಿವಿಯಲ್ಲಿ ಮೆಲ್ಲನೆ 3 ಬಾರಿ ಓಂಕಾರವನ್ನು ಉಚ್ಚಾರ ಮಾಡಿ ಅವನಿಗೆ ಕಿವಿಯಲ್ಲಿ ಅದನ್ನು ಕೇಳಿಸಿ ಅವನಿಂದ ಹೇಳಿಸಬೇಕು. ಉಚ್ಚಾರಯನ್ನ ತ್ರಿಶಸ್ತಾರಂ ದಕ್ಷಿಣೆ ಶ್ರವಣೆ, ಬಲಗಿವಿಯಲ್ಲಿ 3 ಬಾರಿ ಓಂಕಾರವನ್ನು ಹೇಳಿ ಶಿಷ್ಯನಿಂದ 3 ಬಾರಿ ಓಂಕಾರವನ್ನು ಹೇಳಿಸುವುದು. ಇದು ಪ್ರಣವೋಪದೇಶ ಆಯಿತು. ಇಷ್ಟಕ್ಕೆ ಉಪದೇಶ ಆಗಲಿಲ್ಲ, ಕಿವಿಯಲ್ಲಿ ಹೇಳಿಸಿದ ತಕ್ಷಣ ಉಪದೇಶ ಆಗಲಿಲ್ಲ. ಮತ್ತೆ ಋಷಿ ಛಂದೋ ದೈವತಾನಿ ಬ್ರೂಯಾತ್ ತಸ್ಯ ಕ್ರಮಾತ್ ಸುಧೀಹಿ. ಇದು ಒಂದು ವಿಶೇಷ ಏನಂದ್ರೆ ಯಾವುದೇ ಒಂದು ಮಂತ್ರವನ್ನು ಉಪದೇಶ ಮಾಡುವುದು ಹೇಗೆ ಅನ್ನೋದಕ್ಕೆ ವಿಧಾನ. ಇದರಲ್ಲಿ ಓಂಕಾರಕ್ಕೆ ಹೇಳಿದ್ರೆ ಇದು ಅದಕ್ಕೆ ಹೇಳಿದ್ರು ಓಂ ತತ್ ಸತ್ ಪ್ರಣವ ಕಲ್ಪ ಗಾಯತ್ರಿ ಉಪದೇಶ ಮಾಡೋದು ಹೀಗೆ. ಅವನ ಕಿವಿಯಲ್ಲಿ ಉಪನಯನ ದಿವಸ ತಂದೆ ಆ ಒಟುಗಿನ ಕಿವಿಯಲ್ಲಿ ಹೇಳ್ತಾರೆ. 3 ಸರ್ತಿ ಹೇಳಬೇಕು. ಒಂದು ವಿಷಯ ಕಿವಿಯಲ್ಲಿ ಹೇಳಬೇಕು, ಬರೇ ಮಂತ್ರ ಹೇಳಿ ಬಿಡುವುದಲ್ಲ. ಮತ್ತೆ ಋಷಿ ಛಂದೋ ದೈವತಾನಿ ಬ್ರೂಯಾತ್ ತಸ್ಯ ಕ್ರಮಾತ್ ಸುಧೀಹಿ. ಯಾವ ಮಂತ್ರವನ್ನು ಉಪದೇಶ ಮಾಡ್ತಾನೋ ಆ ಮಂತ್ರದ ಮೊದಲ ಮಂತ್ರ ದ್ರಷ್ಟಾರನಾದ ಋಷಿ ಯಾರು, ಆ ಮಂತ್ರದ ಛಂದಸ್ಸು ಯಾವುದು, ಮೀಟರ್, ಆ ಮಂತ್ರ ಪ್ರತಿಪಾದ್ಯನಾದ ದೇವತೆ ಯಾರು, ಇದನ್ನ ಹೇಳಿ ಉಪದೇಶ ಮಾಡಬೇಕು. ಸುಮ್ಮನೆ ಇದನ್ನು ಜಪ ಮಾಡುದು ನಾನು ಹೇಳಿ ಏನು ಜಪ ಮಾಡಬೇಕು, ಅನುಸಂಧಾನ ಏನು ಅಂದ್ರೆ ಋಷಿ ಛಂದೋ ದೈವತಾನಿ ಬ್ರೂಯಾತ್ ತಸ್ಯ ಕ್ರಮಾತ್ ಸುಧೀಹಿ. ಯಾಕೆ ಅಂದ್ರೆ ಒಂದು ಆ ಮಂತ್ರವನ್ನು ನಾವು ಯಾವುದೇ ಒಂದು ಗ್ರಂಥವನ್ನು ಓದಬೇಕಾಗಿದ್ದರೆ ನಮ್ಮ ಮೊದಲು ಯಾರು ಬರೆದದ್ದು ಕೇಳ್ತೀವಲ್ಲೂ, ಯಾವುದೇ ಒಂದು ಪುಸ್ತಕ ಸಿಕ್ಕಿದ ತಕ್ಷಣ ಫಸ್ಟ್ ಕ್ವೆಶ್ಚನ್ ಯಾರು ಪುಸ್ತಕ, ಯಾರು ಆಥರು ಅಂತ. ನಾವೆಲ್ ಇರಲಿ ಅಥವಾ ಶಾಸ್ತ್ರದ ಗ್ರಂಥ ಇರಲಿ, ಯಾರು ಅದರ ಆಥರು ಯಾರು ಅಂತ ಕೇಳ್ತೇವೆ ನಾವು. ಅದರ ಆಥರು ಯಾರು ಅನ್ನೋದ್ರಿಂದ ನಾವು ಅದನ್ನು ಓದಬೇಕು ಬಿಡುವನ್ನು ತೀರ್ಮಾನ ಮಾಡುವುದು. ನಾವೆಲ್ ಇರಲಿ, ಶಾಸ್ತ್ರ ಗ್ರಂಥ ಇರಲಿ. ಇವಾಗ ವೈಷ್ಣವರು ಇದನ್ನು ಯಾರು ಬರೆದದ್ದು ಅಂದ್ರೆ ವ್ಯಾಸ್ತಿರ್ತಾರೆ, ಓದ್ಬೇಕಪ್ಪ, ಎಲ್ಲ ಶಂಕರಾಚಾರ್ಯ ನಮ್ಗೆ ಬೇಡಪ್ಪ ಅಲ್ಲ. ಆಥರ್ ಯಾರು ಅಂತ ಅನ್ನೋದರಿಂದ ಅದೊಂದು ಗ್ರಂಥ ನಮಗೆ ಗ್ರಾಹ್ಯವೋ ಅಗ್ರಾಹ್ಯವೋ ಅದರ ಮಹತ್ವ ಜ್ಞಾನ. ಅದರಿಂದ ಮೊದಲು ಋಷಿ ಅಂತ. ಮಂತ್ರಕ್ಕೆ ಆಥರ್ ಇಲ್ಲ, ಆದರೆ ಮಂತ್ರವನ್ನು ಕಂಡವರು, ಮಂತ್ರ ದರ್ಶನ ಆದವರು, ಅವರ ದರ್ಶನದಿಂದ ನಮ್ಮ ಹತ್ರ ಬಂದಿದ್ರೆ ಆ ಮಂತ್ರ ನಮ್ಗೆ ಸಿಗ್ತಿರ್ಲಿಲ್ಲ. ಅದನ್ನ ಮಂತ್ರ ದರ್ಶನ ಆಗಿರತಕ್ಕಂಥ ಮೊದಲನೆಯ ಋಷಿ ಯಾರು? ಅನೇಕ ಮಂದಿ ಋಷಿಗಳಿದ್ದಾರೆ, ಅನೇಕ ಮಂದಿ ಮಂತ್ರ ದರ್ಶನ ಆಗಿರ್ತದೆ. ಅದನ್ನ ಆ ಪರಂಪರೆ ಎಲ್ಲ ಋಷಿಗಳನ್ನು ಸ್ಮರಣ, ಆದರೆ ಮೂಲಭೂತವಾಗಿ ಮಂತ್ರ ದರ್ಶನ ಆದಂಥ ಮೊದಲ ಋಷಿ ಯಾರು? ಆ ಮಂತ್ರವನ್ನು ಕೊಟ್ಟಂತ ಋಷಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಅದಕ್ಕೆ ಕೃತಜ್ಞತೆ ಸಲ್ಲೋದಕ್ಕೋಸ್ಕರವೇ ತಲೆಗೆ ಕೈ ಇಟ್ಟುಕೊಳ್ಳೋದು. ಅಂತಲೇ ಆ ಋಷಿಯ ಸ್ಮರಣೆ ಮಾಡುವಾಗ ತಲೆಗೆ ಕೈ ಇಟ್ಟಬೇಕು. ಯಾಕಂದ್ರೆ ಅವರನ್ನ ತಲೆ ಮಡಿದು ಗೌರವಿಸಿ ಮಂತ್ರ ಜಪ ಮಾಡಬೇಕು. ಎರಡನೇದು ಛಂದಸ್ಸು. ಒಂದು ಮಂತ್ರಕ್ಕೆ ಯಾವುದು ಛಂದಸ್ಸು ಅಂತ ಗೊತ್ತಾದರೆ ಆಯಾ ಛಂದಸ್ಸುಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ, ಛಂದೋಭಿಮಾನಿ ದೇವತೆಗಳು. ಆ ಛಂದೋಭಿಮಾನಿ ದೇವತೆಗಳು ಋಗ್ಭಾಷ್ಯದಲ್ಲಿ ಆಗಿತ್ತಾ ಮಾಡಿದ್ದಾರೆ. ಋಗ್ಭಾಷ್ಯದಲ್ಲಿ ಅದನ್ನು ಹೇಳಿದ್ದಾರೆ, ಯಾವ ಯಾವ ಛಂದಸ್ಸಿಗೆ ಯಾರ ಅಭಿಮಾನಿ ದೇವತೆಗಳು ಅಂತ. ಆದ್ರಿಂದ ಆಯಾ ಛಂದಸ್ಸಿನ ಅಭಿಮಾನಿ ದೇವತೆಗಳು ಆ ಛಂದಸ್ಸನ್ನು ನಮ್ಮ ನಾಲಿಗೆಯಿಂದ ನುಡಿಸಬೇಕು, ಸ್ವಚ್ಛವಾಗಿ ಉಚ್ಚಾರ ದೋಷ ಇಲ್ಲದೆ ನುಡಿಸಬೇಕು ಅಂತ ಆ ದೇವತಾ ಪ್ರಾರ್ಥನೆ. ಅದು ಛಂದೋ ಸ್ಮರಣೆ, ಛಂದಸ್ಸಿನ ಸ್ಮರಣೆ ಅಂದ್ರೆ ಛಂದೋಭಿಮಾನಿ ದೇವತೆಗಳ ಸ್ಮರಣೆ. ಆದ್ರಿಂದ ಅವರು ನುಡಿಸಬೇಕು. ಅದಕ್ಕೋಸ್ಕರ ಛಂದಸ್ಸನ್ನು ಹೇಳುವಾಗ ಇಲ್ಲಿ ಉಂಟು, ನನ್ನ ನಾಲಿಗೆಯಲ್ಲಿ ಇದ್ದು ನನ್ನ ಬಾಯಿಯಲ್ಲಿ ಇದ್ದು ಆ ಮಂತ್ರವನ್ನು ನುಡಿಸಿರಿ ಅಂತ ಅವರ ಪ್ರಾರ್ಥನೆ. ಆಮೇಲೆ ಪರಮಾತ್ಮ ದೇವತಾ, ಆ ದೇವತೆ ನನ್ನ ಹೃದಯದಲ್ಲಿ ಧ್ಯಾನದಲ್ಲಿ ಗೋಚರಣ. ಅದಕ್ಕೆ ಇದು ಹೀಗೆ ಈ ಸ್ಪರ್ಶದ ಅರ್ಥ ಒಳಗಿನಿಂದ ಹಾಕಿರಿ. ಅವರಿಗೆ ತಲೆಬಾಗಿ ಮಂತ್ರಾಭಿಮಾನ ದೇವತೆಗಳು ನನ್ನ ನಾಲಿಗೆಯಿಂದ ಮಂತ್ರ ನುಡಿಸಲಿ ಅಂತ ಪ್ರಾರ್ಥನೆ ಮಾಡಿ ಆ ಮಂತ್ರ ಪ್ರತಿಪಾದ್ಯನಾಗಿರತಕ್ಕಂಥ ಭಗವಂತ ನನ್ನ ಹೃದಯದಲ್ಲಿ ನೆಲೆಸಿ ನನಗೆ ದರ್ಶನ ಕೊಡ್ಲಿ. ಇದು ಋಷಿ ಛಂದಸ್ಸು ದೇವತೆ. ಇಷ್ಟು ಅನುಸಂಧಾನ ಮಂತ್ರ ಜಪ ಮಾಡಿ ಏನು ಉಪಯೋಗ ಇಲ್ಲ. ಅದಕ್ಕೆ ಯಾವುದೇ ಮಂತ್ರವನ್ನು ಹೇಳಬೇಕಾಗಿದ್ರೆ ಋಷಿ ಛಂದೋ ದೈವತಾನಿ ಬ್ರೂಯಾತ್ ತಸ್ಯ ಕ್ರಮಾತ್, ಈ ಕ್ರಮದಲ್ಲಿ ಹೇಳಬೇಕು. ಅಂತ ಮೊದಲು ದೇವರು ಎಲ್ರಿಗಿಂತ ದೊಡ್ಡವ, ಆದ್ರೆ ಮೊದಲು ದೇವರ ವಿಷಯ ಹೇಳೋದಲ್ಲ, ಯಾರು ಬರೆದದ್ದು ಅಂತ ಮೊದಲು, ಆಮೇಲೆ ಏನು ಸಬ್ಜೆಕ್ಟು ಅಂತ. ಅದರಿಂದ ಪುಸ್ತಕ ಮೊದಲು ಋಷಿಯ ಸ್ಮರಣೆ ಮಾಡಿ ಅದನ್ನು ನಾವು ಪಠಿಸಬೇಕು. ಪಠಿಸುವಾಗ ಮೊದಲು ಪಠಿಸುವ ಮುಂಚೆ ಯಾರಿಂದ ಆ ಮಂತ್ರ ಸಿಕ್ಕಿತೋ ಆ ಋಷಿಯ ಸ್ಮರಣೆ, ಆಮೇಲೆ ಪಠನ ಮಾಡುವಾಗ ಪಠನಕ್ಕೆ ಅಭಿಮಾನಿ ದೇವತೆಗಳು ನಮ್ಮಿಂದ ಅದನ್ನು ನುಡಿಸಬೇಕು. ನುಡಿದ ಮಂತ್ರದ ಅರ್ಥಾನುಸಂಧಾನ ಧ್ಯಾನ, ಅದಕ್ಕೆ ಭಗವಂತ. ಹಾಗೆ ಋಷಿ ಛಂದಸ್ಸು ದೇವತೆ ಈ ಕ್ರಮದಲ್ಲೇ ಬರಬೇಕು. ಇಲ್ಲಿಯೂ ಕ್ರಮ ಹಾಗೆ ನೋಡಿ, ಋಷಿ ಛಂದಸ್ಸು ದೇವತೆ ಆರ್ಡರ್ ಹೀಗೆ ಇದೆ. ಅದು ವಸ್ತುತಃ ಋಷಿಗಿಂತ ಛಂದಸ್ಸು ದೊಡ್ಡದು, ಛಂದಸ್ಸಿಗಿಂತ ದೇವತೆ ದೊಡ್ಡದು. ಆದ್ರಿಂದ ಕೆಳಗೆ ಋಷಿಯೇ. ಆದ್ರೆ ಅಲ್ಲಿ ಆರ್ಡರ್ ಹೇಗೆ, ಮೊದಲು ಗ್ರಂಥದ ಮಂತ್ರವನ್ನು ಕೊಟ್ಟವರು
ಆಮೇಲೆ ಮಂತ್ರವನ್ನ ನಮ್ಮಿಂದ ನುಡಿಸುವವರು, ಆಮೇಲೆ ಮಂತ್ರ ವಾಚ್ಯರಾದ ಭಗವಂತನ ಧ್ಯಾನ. ಆ ಕ್ರಮದಲ್ಲಿ ಋಷಿ ಛಂದೋ ದೈವತಾನಿ ಬ್ರೂಯಾತ್ ತಸ್ಯ ಕ್ರಮಾತ್ ಸುಧೀಹಿ, ಅದನ್ನು ಕಿವಿಯಲ್ಲಿ ಹೇಳಬೇಕಂತ. ಇಂಥ ಋಷಿ, ಇಂಥ ಛಂದಸ್ಸು. ಛಂದಸ್ಸು ಅಂದ್ರೆ ಛಂದೋಭಿಮಾನ ದೇವತೆಗಳನ್ನ ಹೇಳಬೇಕು. ನಮ್ಮಲ್ಲಿ ಛಂದಸ್ಸನ್ನು ಹೇಳುವಾಗ ಛಂದೋಭಿಮಾನ ದೇವತೆಯನ್ನು ಹೇಳುವ ಕ್ರಮ ಇಲ್ಲ. ಛಂದಸ್ಸನ್ನು ಯಾಕೆ ಹೇಳುವುದು ಅಂತಲೂ ಗೊತ್ತಿಲ್ಲ, ಹಾಗಾಗಿಬಿಟ್ಟಿದೆ. ಬ್ರೂಯಾತ್ ತಸ್ಯ ಕ್ರಮಾತ್ ಸುಧೀಹಿ, ಅದಕ್ಕೆ ಒಂದು ವಿಶೇಷ ನೋಡ್ತಾನೆ. ಹೇಳತಕ್ಕಂಥ ಗುರು ಅವನು ಸುಧೀಹಿ ಆಗಿರಬೇಕು ಅಂತ. ಅಂದ್ರೆ ಈ ಋಷಿ ಛಂದಸ್ಸು ದೇವತೆಗಳ ರಹಸ್ಯವನ್ನು ಬಲ್ಲ ಜ್ಞಾನಿ ಆಗಿರಬೇಕು. ಅಂಥವರು ಉಪದೇಶ ಮಾಡಿದ್ರೆ ಆಗತ್ತೆ. ಇಲ್ಲದೇ ಇದ್ರೆ ಅವರು ಪುಸ್ತಕ ನೋಡಿ ಹೇಳುದು, ಇವನು ತಂದೆ ಮಗನಿಗೆ ಹೇಳುದು, ಪುಸ್ತಕ ಹೇಳ್ಕೊಂಡು ಹೇಳುದು, ಗಾಯತ್ರಿ ಹೇಳು, ಇವನು ತತ್ವಿದುವರೆ ಹೇಳು, ಮುಂದಲೇನು ಭರ್ಗೋ ದೇವಸಿ ಹೇಳು, ಯಾಕೆ ಬೇಗ ಇವನು ಪುಸ್ತಕ ನೋಡಿ ಹೇಳುದು, ಅವನ ಹತ್ರ ಪುಸ್ತಕ ಮಾಡ್ಬೋದು, ನೀನು ನೋಡಿ ಜಪ ಮಾಡೋದು, ನಂಗೆ ಬರೋಲ್ಲಪ್ಪ ಅಂತ. ಉಪದೇಶಕ್ಕೆ ಏನೂ ಬೆಲೆ ಇಲ್ಲ. ಯಾಕಂದ್ರೆ ಉಪದೇಶ ಮಾಡತಕ್ಕವರು ಅದನ್ನು ಮೊದಲು ಜೀರ್ಣಿಸಿಕೊಂಡವರು ಉಪದೇಶ ಮಾಡಬೇಕು. ಬ್ರೂಯಾತ್ ತಸ್ಯ ಕ್ರಮಾತ್ ಸುಧೀಹಿ. ಏನು ಓಂಕಾರಕ್ಕೆ ಯಾರು ಅಂತರ್ಯಾಮಿ ಋಷಿ ಅಂದ್ರು. ಪ್ರಣವಸ್ಯ ಅಂತರ್ಯಾಮಿ ಋಷಿ. ಅಂತರ್ಯಾಮಿ ಅಂತಂದ್ರೆ ಅಂತರ್ಯಾಮಿ ನಾಮಕರಣ ಭಗವಂತನೇ ಮೊದಲು ಓಂಕಾರ. ಓಂಕಾರಶ್ಚ ಅತಶಬ್ದಶ್ಚ ದ್ವಾವೇತೌ ಬ್ರಹ್ಮಣ ಪುರ ಕಂಠಂ ಭಿತ್ವಾ ವಿನಿರ್ಯಾತೌ. ಮೊದಲು ಭಗವಂತ ಓಂ ಅಂತ ಉಚ್ಚಾರ ಮಾಡಿದ, ಅದನ್ನು ಚತುರ್ಮುಖ ಬ್ರಹ್ಮ ಓಂ ಅಂತ ಉಚ್ಚಾರ ಮಾಡಿದ. ಸೃಷ್ಟಿಯ ಆರಂಭದಲ್ಲಿ ಎಲ್ಲರ ಅಂತರ್ಯಾಮಿಯಾದ ಭಗವಂತನಿಂದಲೇ ಬಂದದ್ದು. ಆದ್ದರಿಂದ ಅದಕ್ಕೆ ಋಷಿ ಭಗವಂತನೇ. ಅಂತರ್ಯಾಮಿ ನಾಮಕರಾದ ಭಗವಂತನೇ ಋಷಿ, ಅಂತರ್ಯಾಮಿ ಋಷಿ. ಆಮೇಲೆ ಗಾಯತ್ರಿ ಛಂದ. ಇದಕ್ಕೆ ಓಂಕಾರಕ್ಕೆ ಗಾಯತ್ರಿ ಅಂದ್ರೆ ಏನು ಗೊತ್ತುಂಟು? 8 ಅಕ್ಷರದ 3 ಪಾದಗಳಿರುವುದಕ್ಕೆ ಗಾಯತ್ರಿ ಅಂತ ಹೇಳೋದು. ಆ 3 ಪಾದಗಳಿಲ್ಲದೆ ಒಂದೇ ಪಾದ ಇದ್ರೆ ಅದು ಗಾಯತ್ರಿ, ಒಂದು ಪಾದ ಗಾಯತ್ರಿ ಆಯ್ತು. 8 ಅಕ್ಷರ, ಒಂದು ಮಂತ್ರ 8 ಅಕ್ಷರ ಇದ್ರೂ ಅದು ಗಾಯತ್ರಿಯೇ. ಇದರಲ್ಲಿ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿಶಾಂತ 8 ಅಕ್ಷರ ಇದೆ. ಆದ್ರಿಂದ ಇದು ಛಂದಸ್ಸು, ಒಂದು ಅಕ್ಷರ ಅಲ್ಲ, 8 ಅಕ್ಷರದ ಛಂದಸ್ಸು, ಗಾಯತ್ರಿ ಛಂದಸ್ಸು. ಆಮೇಲೆ ಇದನ್ನು ಹೇಳಬೇಕಾದ್ರೆ ಗಾಯತ್ರಿ ಛಂದಸ್ಸು ಕೇಳ್ತಾನೆ ಶಿಷ್ಯ, ಅದು ಹೇಗೆ ಗಾಯತ್ರಿ ಛಂದಸ್ಸು? ಗಾಯತ್ರಿ ಆಗ್ಬೇಕಾದ್ರೆ ಕನಿಷ್ಠ 8 ಅಕ್ಷರ ಇರಬೇಕಲ್ಲ. ಓಂಕಾರದಲ್ಲಿ ಏನು ಉಂಟು 8 ಅಕ್ಷರ, ಯಾವುದು? ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ, ಅಷ್ಟು ಅಕ್ಷರವೇ ಇಲ್ವಲ್ಲ. ಈ 51 ಅಕ್ಷರದಲ್ಲಿ ಈ ಅಕ್ಷರವೇ ಇಲ್ವಲ್ಲ. ಹಾಗೆಲ್ಲ ಕೇಳಬಾರ್ದು. ಸುಮ್ಮನೆ ಉಪಾಸನ ಹೇಳಿದಷ್ಟು ಮಾಡುವಂತ ಬೈದ್ರೆ ಅವನು ಉಪದೇಶಕ್ಕಾಗೋದಿಲ್ಲ. ಅವನು 8 ಅಕ್ಷರ ಏನು ಅಂತ ಹೇಳಿ ವಿವರಿಸಿ ಕೇಳಬೇಕು. ಆ 8 ಅಕ್ಷರಗಳನ್ನ ಅವನು ನುಡಿದು ತೋರಿಸ್ಬೇಕು. ಆಗದು ಗಾಯತ್ರಿ ಛಂದಸ್ಸು ಯಾಕೆ ಅಂತ ಅರ್ಥ ಆಗುತ್ತೆ. ಈ 8 ಅಕ್ಷರ ಏನು ಅನ್ನೋದನ್ನ ನಾನು ನಾಳೆ ಹೇಳ್ತೀನಿ. ಯಾಕೆಂದ್ರೆ 8 ಅಕ್ಷರ ಅಂದ್ರೆ ಶಬ್ದ ಮಾತ್ರ ಕೇಳಿರ್ತಾರೆ, ಗೊತ್ತಿರೋದಿಲ್ಲ. 8 ಅಕ್ಷರ ಏನು ಅನ್ನೋದನ್ನ ನಾಳೆ ನಾನು ವಿವರಿಸ್ತೇನೆ ಯಥಾಶಕ್ತಿ. ಅದನ್ನ ಗಾಯತ್ರಿ, ಅದರಿಂದ 8 ಅಕ್ಷರದ ಛಂದಸ್ಸು ಗಾಯತ್ರಿ ಛಂದಸ್ಸು. ದೇವತೆ ಯಾರಂತ ಪರಮಾತ್ಮ. ಪರಮಾತ್ಮನೇ ಋಷಿ, ಪರಮಾತ್ಮನೇ ದೇವತೆ. ಪರಮಾತ್ಮ ದೇವತಾ. ಅದೇ ಪ್ರಣವಸ್ಯ ಪರಬ್ರಹ್ಮ ಋಷಿ ಅಂತ ಹೇಳ್ತಾರೆ ಕೆಲವು. ಪರಬ್ರಹ್ಮ ಅಂದ್ರೂ ಅಂತರ್ಯಾಮಿ, ಆಚಾರ್ಯ ಅಂತರ್ಯಾಮಿ ಅಂತ ಹೇಳಿದ್ದಾರೆ. ಅಂತರ್ಯಾಮಿ ಆಗಿರ್ತಕ್ಕ ಪರಬ್ರಹ್ಮನೇ ತಾನೆ. ಅದನ್ನ ಪರಮಾತ್ಮ ಅಂದ್ರೂ ಅಷ್ಟೇ, ಭಗವಂತನೇ ದೇವತೆ, ಭಗವಂತನೇ ಋಷಿ. ಗಾಯತ್ರಿ ಛಂದಸ್ಸು. ಇಷ್ಟು ವಿಷಯ ಆದ್ಮೇಲೆ ಗಾಯತ್ರಿಯ ಛಂದಸ್ಸಿನ ದೇವತೆಗಳು ಯಾರು? ಅವರೆಲ್ಲ ಛಂದೋಭಿಮಾನ ದೇವತೆಗಳು. ಹೀಗೆ ಇತಿ ಅನುಕ್ರಮಾತ್ ಹೇಳಿ ದೇವತೆಗಳು ಯಾರು ಒಂದು ಆಯ್ತು. ಪರಮಾತ್ಮ ದೇವತೆ ಅಂತ ಹೇಳಿದ್ರೆ ಪರಮಾತ್ಮ ಅನುಕ್ರಮಾತ್ 8 ಅಕ್ಷರ ಉಂಟಲ್ಲ, 8 ಅಕ್ಷರಕ್ಕೆ ಭಗವಂತನ 8 ರೂಪಗಳು. 4 ಅಕ್ಷರ ಇದೆ, 4 ರೂಪಗಳು. 8 ಅಕ್ಷರ ಇದೆ, 8 ರೂಪಗಳು. 4 ಅಕ್ಷರ ಯಾವುದು? ಕಿವಿಗೆ ಕೇಳುವ 4 ಅಕ್ಷರ. ಕಿವಿಗೆ ಕೇಳಿದ 4 ಅಕ್ಷರ. ಕಿವಿಗೆ ಕೇಳುವ 4 ಅಕ್ಷರ ಯಾವುದು? ಓಂ ಅಂತೇವೆ. ಅದರಲ್ಲಿ ಆ ಉ ಮ 3 ಅಕ್ಷರ. ಒಟ್ಟಾಗಿ ಈ 3 ಅಕ್ಷರವಲ್ಲದ ಮತ್ತೊಂದು ಹೊಸ ಅಕ್ಷರ ಕೇಳಿತಲ್ಲ ಕಿವಿಗೆ, ಅದು ನಾದ ಅಂತ. ಒಂದು ಬೇರೆ ನಾದ ನಿಷ್ಪನ್ನ ಆಯ್ತಲ್ಲ, 3 ಅಕ್ಷರ ಸೇರಿ ಆನು ಅಲ್ಲ, ಊ ಅಲ್ಲ, ಮಾನು ಅಲ್ಲದ ಒಂದು ಹೊಸ ನಾದ ನಿಷ್ಪನ್ನ ಆಯ್ತಲ್ಲ, ಅದು ಕಿವಿಗೆ ಕೇಳುತ್ತಲ್ಲ, 4ನೇ ಅಕ್ಷರ, ಅದು ನಾದ. ಈ ಅಕಾರ ಉಕಾರ ಮಕಾರ ನಾದ ಕಿವಿಗೆ, ಇನ್ನೊಬ್ಬರ ಕಿವಿಗೆ ಕೇಳುವ 4 ಅಕ್ಷರಗಳು, ನಮ್ಮ ಒಳಗೆಯೇ ಕೇಳುವ 4 ಅಕ್ಷರಗಳು. ಇದು ಸೇರಿ 8 ಅಕ್ಷರಗಳು. ಇನ್ನು ಹೊರಗಿವಿಗೆ ಕೇಳುವ 4 ಅಕ್ಷರಗಳು ಉಂಟಲ್ಲ, ಅದನ್ನು ವೈಖರಿಯಲ್ಲಿ ಬಂದಂಥದ್ದು. ಆ ಪರಾಪಶ್ಯಂತಿ ಮಧ್ಯವಾದಲ್ಲಿ 3 ಸ್ಟೇಜ್ನಲ್ಲಿ 4 ಅಕ್ಷರಗಳು. ಶಾಂತ ಅತಿಶಾಂತ ಪರಾ ಸ್ಟೇಜ್ನಲ್ಲಿ. ಅಂದ್ರೆ ನಾದ ಬಿಂದು ಕಲಾ ಅದು ಮೇಲಕ್ಕೆ ಬಂದಾಗ ಆಗುವಂಥದ್ದು. ಈಗ ಅಕಾರ ಉಕಾರ ಮಕಾರ ಅದು ನಾದ ಬಿಂದು ಕಲಾ ಅನ್ನತಕ್ಕಂಥದ್ದು. ಇದರಲ್ಲಿ ಬಿಂದು ಕಲಾ ಶಾಂತ ಅತಿಶಾಂತ ಈ 4 ಅಕ್ಷರಗಳು ಒಳಗಿಂದ ಕೇಳಿಸುವಂಥದ್ದು. ಹೊರಗೆ ಕೇಳುವ 4 ಅಕ್ಷರಗಳಿಗೆ ಅಕಾರ ಉಕಾರ ಮಕಾರ ನಾದಕ್ಕೆ ಯಾರು ದೇವತೆ ಅಂದ್ರೆ ವಿಶ್ವಶ್ಚ ತೈಜಸಃ ಪ್ರಾಜ್ಞಃ ತುರೀಯಶ್ಚ ಅಕ್ಷರ ದೇವತಾ. ಕಿವಿ ಕೇಳುವ ಅಕ್ಷರಗಳಿಗೆ ಈ 4 ಅಕಾರ ಉಕಾರ ಮಕಾರ ನಾದ, ವಿಶ್ವ ತೈಜಸ ಪ್ರಾಜ್ಞ ತುರೀಯ. ಅಂದ್ರೆ ನಮ್ಮ ಎಚ್ಚರವನ್ನು ನಿಯಂತ್ರಿಸತಕ್ಕಂಥ,
ಭಗವಂತನ ರೂಪ ವಿಶ್ವ, ಕನಸನ್ನು ನಿಯಂತ್ರಿಸತಕ್ಕಂಥ ಭಗವಂತನ ರೂಪ ತೈಜಸ, ಆಮೇಲೆ ನಿದ್ರೆಯನ್ನು ನಿಯಂತ್ರಿಸತಕ್ಕಂಥ ಭಗವಂತನ ರೂಪ ಪ್ರಾಜ್ಞ. ಹೀಗೆ ನಮ್ಮ 3 ಅವಸ್ಥೆಗಳನ್ನು ನಿಯಂತ್ರಿಸತಕ್ಕಂಥ ಭಗವಂತನ 3 ರೂಪಗಳನ್ನು ಓಂಕಾರದ 3 ಅಕ್ಷರಗಳು. ತುರಿಯ ಅನ್ನೋದು ಮೋಕ್ಷ ನಿಯಾಮಕವಾದ ರೂಪ, 3 ಅವಸ್ಥೆಗಳಿಂದ ಅತೀತವಾಗಿರತಕ್ಕಂಥದ್ದು, ಅದೇ ನಾದ ಪ್ರತಿಪಾದ್ಯವಾಗಿರತಕ್ಕಂಥದ್ದು. ಇವು ಅಕ್ಷರ ದೇವತೆಗಳು. ಇದು ಕಿವಿಗೆ ಕೇಳುವ, ಕೇಳದೇ ಇರತಕ್ಕಂಥ ಅಕ್ಷರಗಳು ಸೇರಿ 8 ಅಕ್ಷರಗಳಾಗ್ತಾವಲ್ಲ, ಅದಕ್ಕೆ ಇನ್ನೊಂದು ರೀತಿಯ ಉಪಾಸನೆ ಹೇಳಿದರು ಆಚಾರ್ಯರು. ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹೋ ವಿಷ್ಣುರೇವಚ ಪರಂಜ್ಯೋತಿ ಪರಂ ಬ್ರಹ್ಮ ವಾಸುದೇವ ಇತಿ ಕ್ರಮಾತ್ ಅಕಾರಾದೇಹೆ ತಥಾ ಶಾಂತ ಅತಿಶಾಂತಾಂತಸ್ಯ ದೇವತಾ. ಅಕಾರದಿಂದ ಶಾಂತ ಅತಿಶಾಂತ ತನಕ, ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿಶಾಂತ, ಈ 8 ಅಕ್ಷರಗಳಿಗೆ ಭಗವಂತನ 8 ರೂಪಗಳು. ಯಾವುದದು? ಕೃಷ್ಣ, ಅಕಾರಕ್ಕೆ ಕೃಷ್ಣ, ಉಕಾರಕ್ಕೆ ರಾಮ, ಮಕಾರಕ್ಕೆ ನರಸಿಂಹ, ನಾದಕ್ಕೆ ವರಾಹ, ಬಿಂದುವಿಗೆ ವಿಷ್ಣು, ಕಲೆಗೆ ಪರಂಜ್ಯೋತಿ, ಶಾಂತಕ್ಕೆ ಪರಂಬ್ರಹ್ಮ, ಅತಿಶಾಂತಕ್ಕೆ ವಾಸುದೇವ, ಮೋಕ್ಷಪ್ರದವಾದ ಕೊನೆಯ ರೂಪ. ಹೀಗೆ ಈ ಭಗವಂತನ 8 ರೂಪಗಳನ್ನು ಕ್ರಮವಾಗಿ ಅಕಾರದಿಂದ ಅತಿಶಾಂತದ ತನಕ ಇರತಕ್ಕ 8 ಅಕ್ಷರಗಳ ದೇವತೆ ಅಂತ ಉಪಾಸನೆ ಮಾಡುವುದು. ದೇವತಾ ಉಪಾಸನೆ ಬಗ್ಗೆ ಶಿಷ್ಯನಿಗೆ ಕಿವಿಯಲ್ಲಿ ಹೇಳತಕ್ಕಂಥ ರಹಸ್ಯಗಳಿವೆ. ಇದನ್ನು ನೋಡಿ ಗಮನಿಸಿ. ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೇನೆ. ದಶಾವತಾರಗಳಲ್ಲಿ 4 ರೂಪಗಳನ್ನು ತಗೊಂಡಿದ್ದಾರೆ. ಕೃಷ್ಣ, ರಾಮ, ನರಸಿಂಹ, ವರಾಹ. ಮೇಲಿನಿಂದ ಕಡೆ 8ನೇ ಅವತಾರ, 7ನೇ ಅವತಾರ, 4ನೇ ಅವತಾರ, 3ನೇ ಅವತಾರ. 8, 7, 4, 3. ಈ 4 ಅವತಾರಗಳು ಮಾತ್ರ ಈ 10 ಅವತಾರಗಳಲ್ಲಿ ಈ ಓಂಕಾರದ ಉಪಾಸನೆಯಲ್ಲಿ ಬರ್ತಾರೆ. ಆಚಾರ್ಯರು ತನ್ನ ಶಿಷ್ಯರಿಗೆ ಕೊಟ್ಟದ್ದು ಈ 4 ವಿಗ್ರಹಗಳನ್ನು. ಬೇರೆ ವಿಗ್ರಹ ಅಂದ್ರೆ ಓಂಕಾರದ ಪ್ರತಿಪಾದ್ಯ ರೂಪಗಳನ್ನೇ ವಿಗ್ರಹವಾಗಿ ಕೊಟ್ಟಿದ್ದಾರೆ. ಕೃಷ್ಣ ವಿಗ್ರಹವನ್ನು ಕೊಟ್ಟಿದ್ದಾರೆ. ಕೃಷ್ಣ ಅದನ್ನ ಕಾಳಿಯ ಮಥನ ಕೃಷ್ಣ ಮತ್ತು ವಿಠ್ಠಲ ಕೃಷ್ಣ. ವಿಠ್ಠಲ ಅಂದ್ರೆ ಬಾಲಕೃಷ್ಣನೇ, ಅದು ಗೋಪಾಲ ಹಸುಗಳನ್ನು ಮೇಯಿಸ್ತಾ ಇರುವ ಕೃಷ್ಣ, ಹಾವಿನ ಮೇಲೆ ಕುಣಿಯುವ ಕೃಷ್ಣ. ಎರಡೇ, ವಿಠ್ಠಲ ಮತ್ತು ಕೃಷ್ಣ. ಇದು ಅಕಾರದ ಉಪಾಸನೆ. ಇನ್ನು ಕೆಲವರಿಗೆ ರಾಮದೇವರನ್ನು ಕೊಟ್ಟಿದ್ದಾರೆ, ರಾಮ ವಿಗ್ರಹ. ಅದು ವಿಶೇಷವಾಗಿ ಅವರು ರಾಮ ವಿಗ್ರಹ ಕೊಟ್ಟದ್ದು ಹೃಷಿಕೇಶ ತೀರ್ಥರಿಗೆ ಮತ್ತು ಪದ್ಮನಾಭ ತೀರ್ಥರಿಗೆ ಇಬ್ಬರಿಗೆ. ಅವರಿಬ್ಬರಿಗೆ ರಾಮ ವಿಗ್ರಹವನ್ನು ಕೊಟ್ಟ ಅಂದ್ರೆ ಅವರು ಉಕಾರದ ಉಪಾಸಕರು ಅಂತ ಅರ್ಥ. ಆಚಾರ್ಯರು ಗಮನಿಸಿ, ಇವರ ಮುಖ್ಯ ಉಪಾಸನೆ ಯಾವುದು? ಇವರು ಉಕಾರದ ಉಪಾಸಕರು ಅಂತಂದ್ರೆ ರಾಮ ವಿಗ್ರಹವನ್ನು ಕೊಟ್ಟರು. ಯಾರು ಅಕಾರವನ್ನು ವಿಶೇಷವಾಗಿ ಉಪಾಸನೆ ಮಾಡುವ ಯತಿಗಳು ಅದನ್ನ ಪ್ರಾಚೀನ ಹೇಳ್ತಾರೆ. ಅವನ ಉಪಾಸನೆ ಯಾವುದು, ಅವನ ಯಾವ ಮಂತ್ರ, ಆ ಬೀಜಾಕ್ಷರದಲ್ಲಿ ಯಾವುದನ್ನು ಹೆಚ್ಚು ಒತ್ತು ಕೊಟ್ಟು ಉಪಾಸನೆ ಮಾಡುವ ಯೋಗ್ಯತೆ ಇದೆ, ಆ ವಿಗ್ರಹವನ್ನು ಕೊಟ್ಟಿದ್ದಾರೆ. ಉಳಿದಂತಹ ಮಂದಿ ಈ ನರಹರಿ ತೀರ್ಥರು, ಆಮೇಲೆ ನರಹರಿ ತೀರ್ಥರು ಮೊದಲು ಕೃಷ್ಣ ಉಪಾಸಕರು, ಅಲ್ಲಿಂದ ರಾಮ ಉಪಾಸಕರೇ ಬಂದರು. ಅವರೇ ತಂದುಕೊಟ್ಟದ್ದು ರಾಮದೇವರನ್ನ. ಹಾಗೆ ಅವರು ಮೊದಲು ಅವ್ರಿಗೆ ಕೊಟ್ಟದ್ದು ಕಾಳಿಯ ಮಥನ ಕೃಷ್ಣ ಅನುಮಾನ ಮಠದಲ್ಲಿ, ಆಮೇಲೆ ಕೃಷ್ಣಾವನ ಮಠದಲ್ಲಿ ಕಾಳಿಯ ಮಥನ ಕೃಷ್ಣ, ಶೀರೂರು ಮಠದಲ್ಲಿ ವಿಠ್ಠಲ, ಪುತ್ತಿಯ ಮಠದಲ್ಲಿ ವಿಠ್ಠಲ. ಆದರೆ ನರಹರಿ ತೀರ್ಥರು, ಆಮೇಲೆ ಜನಾರ್ದನ ತೀರ್ಥರು, ಆಮೇಲೆ ಉಪೇಂದ್ರ ತೀರ್ಥರು, ವಾಮನ ತೀರ್ಥರು, ಅಧೋಕ್ಷಜ ತೀರ್ಥರು, ಈ 5 ಮಂದಿಗೆ ಅವರು ಕೃಷ್ಣ ವಿಗ್ರಹ ಕೊಟ್ಟದ್ದು, ಹೆಚ್ಚು ಕೊಟ್ಟದ್ದು ಕೃಷ್ಣ ವಿಗ್ರಹ, ಅಕಾರ ಉಪಾಸಕರು. ಆಮೇಲೆ ಹೃಷಿಕೇಶ ತೀರ್ಥರು, ಪದ್ಮನಾಭ ತೀರ್ಥರು, ಮತ್ತೆ ನರಹರಿ ತೀರ್ಥರು, ಇವರಿಗೆ ರಾಮ ವಿಗ್ರಹ, ಅವರು ಉಕಾರದ ಉಪಾಸಕರು. ಆಮೇಲೆ ರಾಮತೀರ್ಥರು, ಕಾಣೀರು ಮಠದ ಮೂರಯತಿಗಳು, ಅವರಿಗೆ ನರಸಿಂಹ ಕೊಟ್ಟರು, ಅವರು ಉಕಾರದ ಉಪಾಸಕರು. ಎಲ್ಲರಿಗಿಂತ ಹೆಚ್ಚು ಓಂಕಾರದ ಸರ್ವರಹಸ್ಯವನ್ನು ಉಪದೇಶ ಮಾಡಿದ್ದು ವಿಷ್ಣು ತೀರ್ಥರಿಗೆ ಅಂತ ಮಧ್ವೆಯಲ್ಲಿ ಬರ್ತದೆ, 15ನೇ ಸರ್ಗದಲ್ಲೇ ಬರುತ್ತೆ. ವಿಷ್ಣು ತೀರ್ಥರಿಗೆ ಅವರು ರಹಸ್ಯ ಹೇಳಿದಷ್ಟು ಇನ್ಯಾವ ಶಿಷ್ಯರಿಗೂ ಹೇಳಲಿಲ್ಲ. ಅದು ಅವರು ನಾದದ್ದು. ಕೊನೆಗೆ ಹೋದ್ರು, ಅವರಿಗೆ ವರಾಹವನ್ನು ಕೊಟ್ಟರು. ಈ ಮಾತು ಮಧ್ವದಲ್ಲಿ ಹೇಳ್ತಾರೆ. ವಿಷ್ಣು ತೀರ್ಥರಿಗೆ ಅವರು ತೆರೆದುಕೊಂಡಷ್ಟು, ಯಾಕೆಂದ್ರೆ ಅವರಷ್ಟು ಎತ್ತರಕ್ಕೆ ಏರಿ ಉಳಿದದ್ದನ್ನು ಗ್ರಹಣ ಮಾಡೋದು ಉಳಿದವರಿಂದ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾರೆ ಶಿಷ್ಯರಿಂದ. ಅದರಿಂದ ವಿಷ್ಣು ತೀರ್ಥರಿಗೆ ಓಂಕಾರದ ಪೂರ್ತಿ ರಹಸ್ಯವನ್ನು ಹೇಳಿದ್ರು ಅಂತ, ಅದು ಅದೇ ನಾದದ ತನಕ ಹೇಳಿದರು. ಅದು ವರಾಹ ರೂಪವನ್ನು ಕೊಟ್ಟರು. ಹಾಗಾಗಿ ನೋಡಿ ಕೃಷ್ಣ. ಇನ್ನೊಂದು ವಿಶೇಷ, ಇದು 4 ರೂಪಗಳು, ಇದು ಬಹಳ ವಿಚಿತ್ರ. ಹಿರಣ್ಯಾಕ್ಷ ಹಿರಣ್ಯಕಶಿಪುರ ಸಂಹಾರಕ್ಕೋಸ್ಕರ ಆದ ರೂಪ, ಅದೇ ಓಂಕಾರ ಪ್ರತಿಭಾ. ಹಾಗಾದ್ರೆ ಓಂಕಾರ ಪ್ರತಿಭಾದ ಉಪಾಸನೆಯ ಫಲ ಏನು? ನಮ್ಮೊಳಗಿರತಕ್ಕ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಸಂಹಾರ. ಆದರೆ ಕೃಷ್ಣ ಮತ್ತು ರಾಮಾವತಾರದಲ್ಲಿ ರಾವಣ ಕುಂಭಕರ್ಣರಾಗಿ ಹುಟ್ಟಿರತಕ್ಕಂಥ ಹಿರಣ್ಯಾಕ್ಷ ಹಿರಣ್ಯಕಶಿಪುರನ್ನೇ ಕೊಂದದ್ದು. ಕೃಷ್ಣಾವತಾರದಲ್ಲಿ ಶಿಶುಪಾಲ ದತ್ತವಕ್ರಾಗಿ. ವರಾಹ ನರಸಿಂಹ ಹಿರಣ್ಯಾಕ್ಷನನ್ನು ಹಿರಣ್ಯಕಶಿಪುವನ್ನು ಕೊಳ್ಳಿಗೆ 2 ರೂಪ. ಅಂತೂ ಬರೇ ಶಿಶುಪಾಲದಂತವ ಜಯ ವಿಜಯರ ಉದ್ಧಾರಕ್ಕೋಸ್ಕರ ಆದ ರೂಪಗಳನ್ನ ನಮ್ಮಲ್ಲಿ
ಇರತಕ್ಕಂಥ ಸಾತ್ವಿಕ ಶಕ್ತಿಯ ಆವಿಷ್ಕಾರ, ಜಯ ವಿಜಯದ ಉದ್ಧಾರ, ದುಷ್ಟಶಕ್ತಿಯ ನಿರಾಸಕ್ಕೆ ಪ್ರಣವೋಪಾಸನೆ ಅಂತ ಹೇಳೋದಕ್ಕೋಸ್ಕರ ಈ 4 ಮುಖಗಳನ್ನ ವಿಚಿತ್ರವಾಗಿ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಇದೆಲ್ಲ ನೋಡಿ ಎಲ್ಲಿಯೂ ನಮಗೆ ಈ ರಹಸ್ಯಗಳು, ಇವರು ವಿಗ್ರಹ ಯಾಕೆ ಕೊಟ್ಟರು, ಇಲ್ಲಿ ಯಾಕೆ ಹೇಳು, ಇದನ್ನೆಲ್ಲ ನೋಡಿದರೆ ಆಚಾರ್ಯರು ರಿವೀಲ್ ಮಾಡಿದಂತಹ ಕೆಲವು ರಹಸ್ಯಗಳು ನೋಡಿ ನಮಗೆ ನಮ್ಮ ಇವತ್ತು ಸಂಸ್ಕೃತ ಸಾಹಿತ್ಯದ ಜಗತ್ತಿನಲ್ಲಿ ಯಾವ ಪುಸ್ತಕ ನೋಡಿದ್ರು ಸಿಗದಂತಹ ವಿಷಯ ಪ್ರಣವಕಲ್ಪದಲ್ಲಿ ಬರ್ತೀವಿ. ಇದು ಅವರೇನೋ ಹೇಳಲಿಲ್ಲ, ಅವರು ಹೇಳಿದ್ರಿಂದ ನಾವು ತಿಳ್ಕೊಳ್ಳಬಹುದಾದ ಸಂಗತಿಗಳನ್ನು ನಾನು ಹೇಳ್ತಾ ಇದ್ದೇನೆ. ಅವರೇನೋ ಹೇಳಿದ್ದಾರ, ನಾನು ಯಾಕೆ ಈ ವಿಗ್ರಹ ಕೊಟ್ಟೆ, ನಾವು ತಿಳ್ಕೋಬೇಕು ಅದನ್ನೆಲ್ಲ. ಹೀಗೆ 8 ಅಕ್ಷರಗಳ ಋಷಿ ಛಂದಸ್ಸು ದೇವತೆಗಳನ್ನ ಹೇಳಿದ್ದನ್ನ ನಾವು ನೋಡಿದೆವು. ಇನ್ನು ಉಳಿದ ಸಂಗತಿಗಳನ್ನ ನಾಳೆ ಮುಗಿಯಿತು, ಇವತ್ತು ಸಂದೇಹ ಆಗ್ತಾ ಇದೆ. ಯಾಕಂದ್ರೆ ವಿವರಗಳನ್ನು ಹೇಳ್ತಾ ಹೋದ್ರೆ ಮುಗಿಯೋದಿಲ್ಲ. ಭಗವಂತನ ಧ್ಯಾನ ಹೇಗೆ ಮಾಡಬೇಕು, ಸ್ವರೂಪ ಆಕಾರ ಧ್ಯಾನ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಈ ಅಷ್ಟೇ 8 ಅಕ್ಷರಗಳು ಏನು ಅಂತ ಅನ್ನೋದನ್ನು ನಾನು ಸ್ವಲ್ಪ ವಿವರಣೆ ಮಾಡಬೇಕು. ಅದೆಲ್ಲ ನಾಳೆ ಮಾಡಿ, ನಾಳೆ ದೇವರು ನಡೆಸಿದರೆ ಇದನ್ನು ಮುಕ್ತಾಯ ಮಾಡಬೇಕು ಅಂತಿದ್ದೀನಿ. ಮುಕ್ತಾಯ ಮಾಡಿದರೆ ಆಮೇಲೆ ಮತ್ತೊಂದು 10 ದಿವಸ ವಿಶ್ರಾಂತಿ, ನಂತರ ಮುಂದಿನ ಭಾಗ. ಹೃದಯನಂದನ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭ್ಯಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜಾನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಾಂ ಪ್ರಣತಿಭಿಃ ಪ್ರೀಣೇ ಪೂರ್ಣಬೋಧಂ ಭವದವೋಷ್ಣೇನ ರಾತಪ್ಯಮಾನಾಂ ಭುವಿ ಪರಂ ನಾಥಮಪ್ರೇಕ್ಷಮಾಣಾಂ ಭುವನಮಾನ್ಯೇನ ಚಾನ್ಯೇನ ದೋಷ್ಣಾಂ ಭವತು ಭೀರ್ಮಾ ಇತಿ ನ ಸಂವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣೇ ಪೂರ್ಣಬೋಧಂ. ನಾವು ನಿನ್ನೆ ಓಂಕಾರದ ಪ್ರಣವ, ಓಂಕಾರದೇ ಇನ್ನೊಂದು ಹೆಸರು ಪ್ರಣವ ಅಂತ, ತಾರ, ಪ್ರಣವ, ಓಂಕಾರ ಅಂತ ಈ 3 ಪ್ರಸಿದ್ಧವಾದ ಹೆಸರುಗಳದಕ್ಕೆ. ಅದು ನಮ್ಮನ್ನ ತಾರಯತಿ, ಸಂಸಾರದಿಂದ ಪಾರುವಳಣಿಸ್ತಕ್ಕಂಥ ಮಹಾಮಂತ್ರ ಆದ್ರಿಂದ ತಾರಕ ಮಂತ್ರ ಆದ್ರಿಂದ ಅದಕ್ಕೆ ತಾರ ಅಂತ ಹೆಸರು. ಪ್ರಣವ ಅಂದ್ರೆ, ನವ ಅಂದ್ರೆ ಸ್ತೋತ್ರ, ಸಂಸ್ಕೃತದಲ್ಲಿ ನವ ಅಂದ್ರೆ ಪ್ರಣವ ಅಂದ್ರೆ ದೇವರನ್ನು ಸ್ತುತಿ ಮಾಡಬಹುದಾದಂತಹ ಮಂತ್ರಗಳಲ್ಲಿ ಶ್ರೇಷ್ಠವಾದ ಸ್ತುತಿ ಪ್ರಣವ. ನವ ಅಂದ್ರೆ ಸಂಸ್ಕೃತದಲ್ಲಿ 2 ಅರ್ಥ, ಒಂದು ಹೊಸತು ಅಂತ, 3 ಅರ್ಥ, ಒಂದು ಹೊಸತು, ಒಂದು 9, ಒಂದು ಸ್ತೋತ್ರ ಅಂತ. ನವ ಅಂದ್ರೆ ಸ್ತೋತ್ರ, ನುಸ್ತುತ ಅಂತ ಧಾತು. ನವ ಅಂದ್ರೆ ಸ್ತೋತ್ರ, ಪ್ರಣವ ಅಂದ್ರೆ ಸ್ತೋತ್ರಗಳಲ್ಲಿ ಶ್ರೇಷ್ಠವಾದ, ಭಗವಂತನನ್ನು ಸ್ತುತಿಸಬಹುದಾದ ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಂತ್ರ ಆದ್ರಿಂದ ಅದನ್ನ ಪ್ರಣವ ಅಂತ ಕರೀತಾರೆ. ಆ ಪ್ರಣವಕ್ಕೆ 8 ಅಕ್ಷರಗಳು ಅಂತ, ಸ್ವಯಂ ಅಷ್ಟಾಕ್ಷರೋ ಮತಃ ಅಂತ ಓಂಕಾರಕ್ಕೆ 8 ಅಕ್ಷರಗಳು ಅಂತ ಏನು ಹೇಳಿದ್ದಾರೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ. ನಿಮಗೆ ಇದರಲ್ಲಿ ಒಂದು ಶಬ್ದ ಬೇರೆ ನೀವು ಕೇಳಿರುವ ಸಾಧ್ಯತೆ ಇದೆ. ನಾದ, ಬಿಂದು, ಕಲಾ ಅನ್ನೋದರ ಬದಲು ಹೆಚ್ಚಾಗಿ ಪ್ರಿಂಟ್ ಆದಂತಹ ವ್ಯಾಖ್ಯಾನ ಪುಸ್ತಕಗಳಲ್ಲಿ ಘೋಷ ಅನ್ನುವ ಶಬ್ದ ಇದೆ. ಅದು ಅಷ್ಟು ಸರಿಯಲ್ಲ, ಇದ್ರೆ ತಲೆ ತಪ್ಪೇನು ಪೂರ್ತಿ ನೀವು ತೆಗೆದುಹಾಕಬೇಕಾಗಿಲ್ಲ. ಘೋಷ ಅನ್ನೋದಕ್ಕಿಂತ ಕಲಾ ಅಂತಕ್ಕಂಥ ಶಬ್ದ ಹೆಚ್ಚು ಸಮರ್ಪಕ. ನಾನು ವಿವರಣೆ ಮಾಡಿದಾಗ ನಿಮಗೆ ಅದು ಅರ್ಥ ಆಗುತ್ತೆ ಅದು ಏನು ಅಂತ. ಅದು ಏನು ಆ 8 ಅಕ್ಷರಗಳು ಏನು ಅಂತ ತಿಳಿದಾಗ ಯಾವ ಶಬ್ದ ಕರೆಕ್ಟ್ ಅಂತ ಗೊತ್ತಾಯ್ತು. ತಿಳಿದೇ ಇದ್ದಾಗ ಯಾವ ಶಬ್ದ ಯಾವ ಆಗಿದ್ರು ಒಂದೇ, ಒಟ್ಟಿಗೆ ಶಬ್ದ ಅಷ್ಟೇ. ಅದು ಹೀಗಿದೆ. ಎಲ್ಲ ಅಕ್ಷರಗಳನ್ನು ಉಚ್ಚಾರ ಮಾಡುವಾಗಲೂ ಈ 4 ಅಕ್ಷರಗಳು ಪ್ರತಿಯೊಂದು ಅಕ್ಷರ ಉಚ್ಚಾರ ಮಾಡುವಾಗಲೂ ಈ ನಮಗೆ ಅವ್ಯಕ್ತವಾದ ಅಕ್ಷರಗಳಿವೆ. ಆದರೆ ಬೇರೆ ಅಕ್ಷರಗಳಲ್ಲಿ ನಾವು ಇದನ್ನ ಪ್ರಯತ್ನಪೂರ್ವಕವಾಗಿ ಅನುಭವಿಸುವುದಿಲ್ಲ. ಓಂಕಾರದಲ್ಲಿ ಈ ಅಕ್ಷರಗಳನ್ನು ಅನುಭವಿಸಬೇಕು ಅಂತ. ಹೇಗೆ ಅಂದ್ರೆ, ನಾವು ಯಾವುದೇ ಒಂದು ವರ್ಣವನ್ನು ಉಚ್ಚಾರ ಮಾಡಬೇಕಾಗಿದ್ರೆ ಮನಸ್ಸಿನಲ್ಲಿ ಮೊದಲು ಇಂಥ ಅಕ್ಷರವನ್ನು ಉಚ್ಚರಿಸಬೇಕು ಅಂತ ಮನಸ್ಸಿನಲ್ಲಿ ಆ ಯೋಚನೆ ಬರ್ತದೆ. ನಾವು ಯಾವುದೇ ಮಾತಾಡ್ಬೇಕಾದ್ರೆ ಮೊದಲು ಮೈಂಡು ಆದ ಮೆಸೇಜ್ ಅನ್ನ ಮೊದಲು ನಮ್ಮ ಇದಕ್ಕೆ ಕಳಿಸುತ್ತೆ, ವೈಶ್ವಾನರ ಅಗ್ನಿಗೆ, ಕಾಯಾಗ್ನಿಗೆ, ಟೆಂಪರೇಚರ್ಗೆ ಮೆಸೇಜ್ ಹೋಗ್ತದೆ. ಯಾಕಂದ್ರೆ ಸೌಂಡು ಕ್ರಿಯೇಟ್ ಆಗುವುದು ನಾಭಿಯಿಂದ. ಅದನ್ನ ಮೈಂಡು ನಾಭಿಯಲ್ಲಿ ಇರತಕ್ಕಂಥ ವೈಶ್ವಾನರ ಅಗ್ನಿಗೆ ಮೆಸೇಜ್ ಕಳಿಸ್ತದೆ. ಮನಃ ಕಾಯಾಗ್ನಿಂ ಆಹಂತಿ ಅಂತ ಮೈಂಡಿನಿಂದ ಮೆಸೇಜ್ ಹೋಗಿ ಓಂ ಅಂತ ಉಚ್ಚರಿಸಬೇಕು ಅನ್ನತಕ್ಕಂಥ ಮೆಸೇಜ್ ಬಂದ ತಕ್ಷಣ ಆ ಉಚ್ಚಾರಕ್ಕೆ ಬೇಕಾಗಿರತಕ್ಕಂಥ ಪ್ರಯತ್ನ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ನಾದ ಹುಟ್ಟುವಂತಹದ್ದು ವೈಬ್ರೇಷನ್ ನಿಂದ. ಸೊ ಕಾಯಾಗ್ನಿಯಿಂದ ಮೈಂಡು ಕಾಯಾಗ್ನಿಗೆ ಮೆಸೇಜ್ ಕೊಡ್ತದೆ. ಆ ಕಾಯದ ಟೆಂಪರೇಚರ್ ನಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ. ವೈಬ್ರೇಷನ್ ಸ್ಟಾರ್ಟಿಂಗ್ ಪಾಯಿಂಟು ಅದು ನಾಭಿಯಿಂದ ಬರಬೇಕು ಮಾತು ಅಂತ ಹೇಳ್ತವಲ್ಲ.
ಮಾತು ನಾಭಿಯಿಂದ ಬರೋದು, ಹೃದಯದಿಂದ ಬರೋದು, ಕುತ್ತಿಗೆಯ ಮೇಲಿನ ಮಾತು ಅಂತೆಲ್ಲ ಉಂಟಲ್ಲ, ಹಾಗೆ ಕುತ್ತಿಗೆ ಮೇಲಿನಿಂದ ಬರೋದು, ಹೃದಯ ನಾಭಿಯಿಂದ ಬರಬೇಕು ನಾದ. ಸೊ ನಾಭಿಯಿಂದ ನಾದ, ವೈಬ್ರೇಷನ್ ಸ್ಟಾರ್ಟಿಂಗ್ ಪಾಯಿಂಟ್, ವೈಬ್ರೇಷನ್ ಸ್ಟಾರ್ಟ್ಸ್ ಫ್ರಮ್ ಅಲ್ಲಿಂದ ಹೊರಡುವಾಗ, ನಾಭಿಯಿಂದ ಹೊರಡುವುದಕ್ಕೋಸ್ಕರ ನಾನು ಓಂ ಅಂತ ಉಚ್ಚರಿಸಬೇಕು ಅಂದಾಗ ನಾಭಿಯಲ್ಲಿ ಸ್ಪಂದ ಪ್ರಾರಂಭ ಆಗ್ತದೆ, ಮೇಲ್ಮುಖವಾದ ವೈಬ್ರೇಷನ್. ಅದು ಕಂಠನಾಳದ ಮೂಲಕ ಮೇಲಕ್ಕೆ ಬರುತ್ತದೆ. ಆ ವೈಬ್ರೇಷನ್ ಅನ್ನು ಗಾಳಿ, ಅಗ್ನಿ ಗಾಳಿಗೆ ಪ್ರೇರಣೆ ಮಾಡ್ತದೆ. ಆ ಗಾಳಿ ಮೇಲ್ಮುಖವಾಗಿ ಬರ್ತದೆ ಕಂಠದಲ್ಲಿ ಹೊರಗೆ ಬರಲಿಕ್ಕೋಸ್ಕರ. ಅಲ್ಲಿಂದ ಆ ಸ್ಟಾರ್ಟಿಂಗ್ ಪಾಯಿಂಟ್ ಉಂಟಲ್ವ, ಇನ್ನೂ ಅದು ತೀರಾ ಅವ್ಯಕ್ತವಾದ ಸ್ಥಿತಿ. ಅದನ್ನು ಇನ್ನೂ ವೈಬ್ರೇಷನ್ ಶುರುವಾಗಿದೆ ಇಲ್ಲ, ತೀರಾ ಅವ್ಯಕ್ತವಾದ ವೈಬ್ರೇಷನ್ನಿನ ನಾನ್ ವೈಬ್ರೇಟರಿ ಸ್ಟೇಜ್ ಅದು. ಅದಕ್ಕೆ ಅತಿಶಾಂತ ಅಂತ. ಸೊ ನಾವು ಉಚ್ಚಾರ ಮಾಡುವ ಮುಂಚೆ ಒಳಗಿಂದ ನಾದ ಇರ್ತದಲ್ಲ, ಅದನ್ನು ಅಕ್ಷರವಾಗಿ ಪರಿಗಣಿಸಿ ಹೇಳಿದವರು. ಒಳಗಿನಿಂದ ಆ ಅತಿಶಾಂತವಾಗಿದ್ದದ್ದು ನಾಭಿಯಿಂದ ಮೇಲಕ್ಕೆ ಹೊರಡುವಾಗ ಕಿಂಚಿತ್ ಸ್ಪಷ್ಟ ಆಯ್ತು, ಆದ್ರೂ ಇನ್ನೂ ಶಾಂತವೇ. ಶಾಂತ ಅಂದ್ರೆ ಆಡಿಬಲ್ ಅಲ್ಲದಿದ್ದದ್ದು ಅಂತ ಅರ್ಥ. ಹಾಗೆ ಅಲ್ಲಿಂದ ಶಾಂತಕ್ಕೆ ಬಂತು, ನಾಭಿಯಿಂದ ಮೇಲಕ್ಕೆ ಹೊರಟಾಗ ಶಾಂತ ಅತಿಶಾಂತ. ಅದು ಅಲ್ಲಿಂದ ಹೃದಯಕ್ಕೆ ಬರುವಾಗ ಒಂದು ಕಲೆಯಂತೆ, ಕಲೆ ಅಂದ್ರೆ ಸೂಕ್ಷ್ಮವಾದ ಒಂದು ಎಳೆ, ಇನ್ನೂ ನಾದಕ್ಕೆ ಏನು ಆಕಾರ ಸ್ಪಷ್ಟವಾಗಲಿಲ್ಲ. ಆ ನಾದಕ್ಕೆ ಅವರು ಕೊಡದ ಹೆಸರುಗಳು. ಮೇಲೆ ಮಧ್ಯಮದಲ್ಲಿ ಬಂದಾಗ ಒಂದು ಕಲೆಯಂತೆ, ಅಂದ್ರೆ ಯಾವುದೋ ಒಂದು, ಈಗ ಏನು ಅಂದ್ರೆ ಒಂದು ಸಣ್ಣ ಬೆಂಕಿಯ ಸಣ್ಣ ಕಿಡಿ ಅದು ಹೀಗೆ ಹಾರಿದರೆ ಒಂದು ಫ್ಲಾಶ್, ಅದು ಬೆಂಕಿಯ ಕಿಡಿ ಹಾರಿತೋ ಇಲ್ಲೋ ಗೊತ್ತಾಗೋದಿಲ್ಲ, ಅಷ್ಟು ಫಾಸ್ಟ್ ಆಗಿ ಮೂವ್ಮೆಂಟ್. ಹಾಗೆ ಆ ಒಂದು ಸಣ್ಣ ಎಳೆ, ಬೆಳಕಿನ ಎಳೆಯಂತೆ ಇನ್ನೂ ಸ್ಪಷ್ಟವಾದ ರೂಪ ತಾಳದಂತಹ ನಾದ ಅದು. ಅದನ್ನ ಕಲಾ ಅಂತ ಕರೆದು. ಅದು ನಾಭಿಯಿಂದ ಹೃದಯಕ್ಕೆ ಬಂದಾಗ ಕಲಾ, ಶಾಂತ, ಶಾಂತ ಅತಿಶಾಂತದಿಂದ ಶಾಂತಕ್ಕೆ ಬಂದು, ಶಾಂತದಿಂದ ಕಲೆಗೆ ಬಂತು. ಅದು ಅಲ್ಲಿಂದ ಮೇಲಕ್ಕೆ ಇಲ್ಲಿ ಇದು ಪರ ಪಶ್ಯಂತಿ ಮಧ್ಯಮ ಅನ್ಕೊಂಡು ಕಂಠದ ಹತ್ರಕ್ಕೆ ಬಂದಾಗ ಮಧ್ಯಮ ಸ್ಟೇಜು ಅಂತ. ಆವಾಗ ಒಂದು ಕಂಠದಲ್ಲಿ ಕಂಠನಾಳಕ್ಕೆ ಬಂತದು. ಕಂಠನಾಳದಲ್ಲಿ ಅದು ಹೊರಕ್ಕೆ ಚಿಮ್ಮಬೇಕು. ಆ ಚಿಮ್ಮುವಾಗ ನೀವು ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಈ ಅಷ್ಟಮಿ ದಿವಸ ಪೇಟ್ಲೆಕಾಯಿ ಉಂಟಲ್ಲ, ಪೇಟ್ಲೆಕಾಯಿಯಲ್ಲಿ ಆ ಬುಡದಲ್ಲಿ ಒಂದು ಕಾಯಿ ತುಂಬುತ್ತೇವೆ ನಾವು, ಅದ್ರ ತುದಿಯಲ್ಲಿ ಅದು ಹೊರಕ್ಕೆ ಹೋದಾಗ ಶಬ್ದ ಆಗೋದು. ಆ ಪೇಟ್ಲೆಕಾಯಿ ಅನ್ನೋದು ನಿಜವಾಗಿ ನಮ್ಮ ನಾದಾನುಸಂಧಾನಕ್ಕೋಸ್ಕರ ಇರತಕ್ಕಂಥದ್ದು. ಅದು ಸುಮ್ಮನೆ ಆಟದ ಸೊತ್ತಲ್ಲ, ಅದು ನಾದಾನುಸಂಧಾನ, ಓಂಕಾರದ ಅನುಸಂಧಾನಕ್ಕೋಸ್ಕರ ಇರುವಂತಹದ್ದು. ಅದರಲ್ಲಿ ನಾವೊಂದು ಕಾಯಿ ತುಂಬುತ್ತೇವಲ್ಲ, ಆ ಕಾಯಿ ತುಂಬೋದೇ ಸೌಂಡಿನ ಉಚ್ಚಾರ ಮಾಡಬೇಕು ಅನ್ನುವಂತಹ ಪ್ರೇರಣೆ ಕೊಟ್ಟ ಹಾಗಾಯ್ತು, ನಾದ ಬರಬೇಕು ಅಂತ. ಕಾಯಿ ತುಂಬಿದ ಮೇಲೆ ಇನ್ನೊಂದು ಕೋಲ್ನಿಂದ ಅದನ್ನ ಪ್ರೆಷರ್ ಮಾಡಿ ಮುಂದಕ್ಕೆ ದೂಡ್ತೇವಲ್ಲ, ಆ ದೂಡ್ಲಿಕ್ಕೆ ಪ್ರಾರಂಭ ಆದಾಗಲೇ ಸೌಂಡ್ ಈಸ್ ಕ್ರಿಯೇಟೆಡ್. ನಮಗೆ ಠಪ್ ಅಂತ ಶಬ್ದ ಕೇಳೋದು ಹೊರಕ್ಕೆ ಹೋದ ಮೇಲೆ ಅದೇ ದಟ್ ಈಸ್ ಅತಿಶಾಂತ ಸ್ಟೇಜ್. ಪೇಟ್ಲೆಯಿಂದ ಸ್ವಲ್ಪ ಮುಂದೆ ಪೇಟ್ಲೆ ಮಧ್ಯಕ್ಕೆ ಬಂತಲ್ಲ, ಅದೇ ಕಲಾ. ಪೇಟ್ಲೆ ಮಧ್ಯಕ್ಕೆ ಬಂದು ಇನ್ನೇನು ಪೇಟ್ಲೆ ತುದಿಗೆ ಬಂದಿದೆ, ಅದು ಚಿಮ್ಮಬೇಕು. ಚಿಮ್ಮಿದೆ ಠಪ್ಪನ್ ಸದ್ದಾಗತ್ತೆ. ಆ ಚಿಮ್ಮುವ ಸ್ಟೇಜಿನ ಬಿಂದು ಅಂತ, ಅದು ಒಂದು ಕಂಠನಾಳಗೆ ಹೋಗುವ ಒಂದು ಬಿಂದುವಾಗಿ ಹೊರಕ್ಕೆ ಹಾರತ್ತೆ ಅಂತ, ಅದು ಬಿಂದು ಅಂತ ಹೋದದನ್ನ. ಅದೇ ಹೃದಯದಲ್ಲಿರುವಂತಹದ್ದು ಕಲೆ ಅಂತ. ಅದನ್ನ ಘೋಷ ಅಂತ ಹೇಳಿದರೆ ಅಲ್ಲಿ ಯಾವ ಘೋಷವೂ ಇಲ್ಲ, ಅದು ಒಂದು ಕಲೆ. ಆ ಕಲೆ ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ಸ್ಥಿತಿ. ಅದು ಒಳಗೆ ಏನು ಅಂದ್ರೆ ಘೋಷ ಅಂದ್ರೆ ನಾದಾತೀತವಾದ ನಾದ ಅಂತ ಹೇಳ್ತಾರೆ. ಘೋಷಾತೀತ ಘೋಷ ಅಂತ ಕರೀಬಹುದು. ಅದನ್ನ ನಾನ್ ವೈಬ್ರೇಟರಿ ಸೌಂಡ್ ಅಂತ ಹೇಳ್ತಾರೆ, ಅನಾಹತ ಧ್ವನಿ ಅಂತ. ಹಾಗೆ ಘೋಷ ಅಂದ್ರೂ ಅದು ಘೋಷಾತೀತವಾದ ಘೋಷ, ದಟ್ ಈಸ್ ನಾನ್ ವೈಬ್ರೇಟರಿ ಸೌಂಡ್, ಅನಾಹತ ಧ್ವನಿ ಅಂತ. ಹೀಗೆ ಇಲ್ಲಿ ಅದು ಒಂದು ಬಿಂದುವಾಯಿತು. ಬಿಂದುವಾಗಿ ಅದು ಆ ಪಾಯಿಂಟ್ ನಿಂದ ಹೊರಗೆ ಚಿಮ್ಮಿದ ತಕ್ಷಣ ನಾದವಾಯಿತು. ಆ ನಾದವೇ ಅಕಾರ ಉಕಾರ ಮಕಾರ ಆಯ್ತು. ಇದಿಷ್ಟು ಓಂಕಾರ ಬರುತ್ತೆ. ಅದನ್ನ ಅಕಾರ ಉಕಾರ ಮಕಾರ ನಾದ ಬಿಂದು, ಅದು ನಾದ ಬಿಂದು ಒಳಕೋ ನಾದ ಬಿಂದು ಕಲಾ ಶಾಂತ ಅತಿಶಾಂತ. ಯಾವುದನ್ನು ನಾವು ನಾಭಿಯಿಂದ ಉಚ್ಚಾರ ಮಾಡಿದ್ರು ಅದರಲ್ಲಿ ಈ ನಾದ ಬಿಂದು ಕಲಾ ಶಾಂತ ಅತಿಶಾಂತ ಇಷ್ಟು ಅಕ್ಷರಗಳಿವೆ. ಆದರೆ ಬೇರೆ ಕಡೆ ಉಚ್ಚಾರದಲ್ಲಿ ನಾವು ಇಷ್ಟು ಫೀಲ್ ಮಾಡಿಕೊಂಡು ಉಚ್ಚರಿಸಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಓಂಕಾರದಲ್ಲಿ ಇದು ನಾಭಿಯಿಂದ ಆ ಸ್ಪಂದವನ್ನ ಉಚ್ಚಾರ ಮಾಡುವಾಗ ಅನುಭವಿಸಿ ಉಚ್ಚರಿಸಬೇಕು. ಸೊ ವಿ ಮಸ್ಟ್ ಫೀಲ್ ಆಲ್ ದಿ 8 ಲೆಟರ್ಸ್. ಈಗ ನಿಮಗೊಂದು ಸಂಶಯ ಬರಬಹುದು, ನಮ್ಮಲ್ಲಿ 51 ಅಕ್ಷರ ಇರುವುದು, ಇದು ಅಷ್ಟಾಕ್ಷರ, ಇದು ಯಾವ ಅಕ್ಷರ? 51 ಅಕ್ಷರದಲ್ಲಿ ಅಕಾರದಿಂದ ಕ್ಷಕಾರ ತನಕ ಇರುವ ಅಕ್ಷರದಲ್ಲಿ ಈ ಅಕ್ಷರಗಳೇ ಇಲ್ಲ, ಇದು ಯಾವ ಅಕ್ಷರ? ಇದು ಯಾಕೆ ಹೇಳಲಿಲ್ಲ ಇದನ್ನು ಅಂದ್ರೆ 2 ಕಾರಣಗಳಿಗೋಸ್ಕರ ಅಕ್ಷರ ಮಾಲಿಕೆಯಲ್ಲಿ ಇದನ್ನು ಹೇಳಲಿಲ್ಲ.
ಯಾಕೆಂದ್ರೆ ಒಂದು, ಇದು ಕಿವಿಗೆ ಕೇಳುವ ಅಕ್ಷರಗಳಲ್ಲ. ಅಕ್ಷರ ಮಾಲಿಕೆಯಲ್ಲಿ ಹೇಳುವಂತಹದ್ದು ನಮ್ಮ ಕಿವಿಗೆ ಬಂದು ಅಪ್ಪಳಿಸುವ ವೈಖರಿ ಭಾಷೆ ಉಂಟಲ್ಲ, ತುರೀಯಾಂ ವಾಚಂ ಮನುಷ್ಯ ವದಂತಿ, ಮನುಷ್ಯರು ಮಾತನಾಡುವ ಮಾತು ಅಂದ್ರು. ಅಂದ್ರೆ ಇದು ದೇವತೆಗಳಿಗೆ ಮಾತ್ರ ಕೇಳಿಸುವಂತಹದ್ದು. ನಮಗೆ ಧ್ಯಾನದ ಸ್ಥಿತಿಯಲ್ಲಿ ಓಂಕಾರದ ಒಳಗಿನ ನಾದ ಕೇಳಿಸ್ತದೆ, ಇಲ್ಲದೆ ಇದ್ರೆ ನಮಗೆ ಕೇಳಿಸೋದು ಕಿವಿಗೆ ಬಾಯಿಂದ ಹೊರಗೆ ಬಂದ ಮೇಲಲ್ವಾ. ಸೊ ಆ ಮೊದಲನೆಯ 3 ಮಾತುಗಳುಂಟಲ್ಲ, ಪರಾಪಶ್ಯಂತಿ ಮಧ್ಯಮ, ಇದು ಮನುಷ್ಯರಿಗೆ ಕಿವಿಗೆ ಕೇಳಿಸುವಂತಹದ್ದಲ್ಲ, ಒಳಗಿನ ಪ್ರಪಂಚದಲ್ಲಿ ನಡೀತಕ್ಕಂತಹ ಸದ್ದು ನಾದ. ಅದರಿಂದ ಅದಕ್ಕೆ ಅಕ್ಷರಗಳನ್ನು ಹೇಳುವಾಗ ನಮಗೆ ಕಿವಿಗೆ ಕೇಳುವ ಅಕ್ಷರಗಳನ್ನು ಪರಿಗಣಿಸಿದೆ. ಇದು ಅಂತರ್ನಾದ, ಆದ್ದರಿಂದ ಅದನ್ನ ಅಕ್ಷರ ಅಂತ ಪರಿಗಣಿಸಿ ಹೇಳಲಿಲ್ಲ. ಎರಡನೇದ್ದು, ಇಟ್ ಈಸ್ ಕಾಮನ್ ಇನ್ ಆಲ್. ನೀವು ಆದಿಂದ ಕ್ಷ ತನಕ ಯಾವುದನ್ನು ಉಚ್ಚಾರ ಮಾಡಬೇಕಾದ್ರೆ ಒಳಗಿಂದ ಇಷ್ಟು ಕೆಲಸ ಆಗುತ್ತೆ, ಶಾಂತ ಅತಿಶಾಂತ ನಾದದಿಂದ. ಅದು ಪ್ರತ್ಯೇಕ ವರ್ಣ ಅಲ್ಲ, ಪ್ರತಿ ವರ್ಣದ ಒಟ್ಟಿಗೆ ಇರುವ ವರ್ಣ ಅದು. ಹಾಗಾಗಿ ಅದನ್ನ ಪ್ರತ್ಯೇಕ ವರ್ಣ ಅಂತ ಕಿವಿಗೆ ಕೇಳಿಸುವಂತಹದ್ದಲ್ಲ ಒಂದು. ಮತ್ತೆ ಯಾವ ಅಕ್ಷರ ಉಚ್ಚಾರ ಮಾಡೋರು ಇಷ್ಟು ಅಕ್ಷರ ಮೊದಲು ಇರುತ್ತಾರೆ. ಆ ಅಂತ ಹೇಳ್ಬೇಕಾದ್ರೂ ನಾದಿಯಲ್ಲಿ ಶಾಂತ ಅತಿಶಾಂತ ಬಿಂದು ಕಲ ಆಗಿ ಆ ಹಾಗೂ. ಹಾಗಾಗಿ ಈ 2 ಕಾರಣಗಳಿಗೋಸ್ಕರ ಇದನ್ನ ಅಕ್ಷರ ಮಾಲಿಕೆಯಲ್ಲಿ ಹೇಳುವುದಿಲ್ಲ ಒಂದು. ಮತ್ತೆ ಇನ್ನೊಂದೇನು ಅಂದ್ರೆ, ಕಿವಿಗೆ ಕೇಳುವ ಅಕ್ಷರಗಳನ್ನು ಕೂಡ ಪೂರ್ತಿಯಾಗಿ ಅಕ್ಷರ ಮಾಲಿಕೆಯಲ್ಲಿ ಹೇಳಲಿಲ್ಲ. ಅನೇಕ ಮಂದಿಗೆ ಶಾಸ್ತ್ರದಲ್ಲಿ ವಿಷಯದಲ್ಲಿ ಇರತಕ್ಕಂಥ ಅನೇಕ ಭ್ರಮೆಗಳು, ಅದನ್ನು ಒಂದೊಂದನ್ನೇ ಸಂದರ್ಭ ಬಂದಾಗ ನಿಮಗೆ ಹೇಳಬೇಕು ನಾನು. ಯಾಕೆಂದ್ರೆ ನಿನ್ನೆ ಒಂದು ಪ್ರಶ್ನೆ ಅಲ್ಲಿ ಬಂತು, ನನಗೆ ಅದು ಇಲ್ಲಿ ನಾನು, ಯಾಕಂದ್ರೆ ಆ ರೀತಿ ಒಂದು ಪ್ರಶ್ನೆ ಬರುವಂತಹ ಕಲ್ಪನೆ ನನಗೆ ಇಲ್ಲದಿಂದ ನಾನು ಹೇಳಲಿಲ್ಲ. ಕೃಷ್ಣ ಜಯಂತಿ ದಿವಸ ಶಂಖದಲ್ಲಿ ಅರ್ಘ್ಯ ಕೊಡಬೇಕು ಅಂತ ನಾನು ಹೇಳಿದೆ. ಆವಾಗ ಹೆಣ್ಮಕ್ಕಳು ಶಂಖದಲ್ಲಿ ಅರ್ಘ್ಯ ಕೊಡಬಾರದು ಅಂತ ಇಲ್ಲಿ ಒಂದು ಸಂಪ್ರದಾಯ ಉಂಟು ಅಂತ ಹೇಳಿದ್ರು. ಹಾಗಾದ್ರೆ ದಯವಿಟ್ಟು ಶಂಖ ಅನ್ನೋದು ಲಕ್ಷ್ಮೀ ದೇವಿಯ ಸನ್ನಿಧಾನ ಇರತಕ್ಕಂಥದ್ದು. ಖಂಡಿತವಾಗಿ ಹೆಣ್ಮಕ್ಕಳು ಶಂಖದಿಂದ ಅರ್ಘ್ಯ ಕೊಡ್ರಿ ಅಂತ ಹೇಳಿದೆ ನಾನು. ಹೆಣ್ಮಕ್ಕಳು, ಮಕ್ಕಳು ಎಲ್ಲರೂ, ಪ್ರತಿಯೊಬ್ಬರು ಮನೆಯಲ್ಲಿ ಅರ್ಘ್ಯ ಕೊಡುವುದು ಯಜಮಾನ ಮಾತ್ರ ಅಲ್ಲ, ಮನೆಯ ಕೆಲಸದ ಆಳು ಸಮೇತ. ಯಾಕಂದ್ರೆ ಕೃಷ್ಣ ಜಯಂತಿ ಅನ್ನೋದು ಅವರು ದ್ವಿಜಾತಿಭೀಹಿ ಅಂತ ಹೇಳಿಲ್ಲ, ಸರ್ವೈಹಿ ದ್ವಿಜಾತಿಭೀಹಿ ವಿಶೇಷಣ ಅಂತ ಬ್ರಾಹ್ಮಣರಿಗೆ ಅಂತ ಹೇಳಿಲ್ಲ. ಅದು ಬ್ರಾಹ್ಮಣ, ಪ್ರತಿಯೊಬ್ಬ ಮನುಷ್ಯ ಮಾತ್ರದವನು ಶಂಖದಿಂದ ಅರ್ಘ್ಯ ಕೊಡಬಹುದು. ಶೂದ್ರರು ಕೂಡ ಶಂಖವನ್ನು ಮುಟ್ಟಬಹುದು. ಶಂಖ ಮುಟ್ಟುವುದಾದ್ರೆ ಹೆಂಗಸರು ಖಂಡಿತ ಮುಟ್ಟಬಹುದು, ಗಂಡಸರು ಮುಟ್ಟಬಹುದು. ಯಾಕೆಂದ್ರೆ ಅದು ಸ್ತ್ರೀ ದೇವತೆ ಅದು. ಅದರಿಂದ ಗಂಡಸರು ಮುಟ್ಟಬಹುದು ವಿಚಾರ ಮಾಡಬೇಕು. ಹೆಂಗಸರು ಶಂಖವನ್ನ ನಿಶಂಕೆಯಿಂದ ಮುಟ್ಟಬಹುದು. ಅಂದ್ರೆ ಗಂಡಸರು ಏನ್ ಮಾಡಿ, ಶಂಖ ಮುಟ್ಟಬಾರದು, ಪೀಠಕ್ಕೆ ಸಂಬಂಧಪಟ್ಟ ಯಾವ ಸೊತ್ತು ಮುಟ್ಟಬಾರದು ಅಂತ ಶಂಖ ಭ್ರಮೆ. ಇವೆಲ್ಲ ಶಂಖ ಹೆಣ್ಮಕ್ಳು ಮುಟ್ಟಬಾರದು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ಇವೆಲ್ಲ ಭ್ರಮೆಗಳು. ನಮ್ಮಲ್ಲಿ ಅಜ್ಞಾನವೇ ಪಾಂಡಿತ್ಯ ಆಗಿಬಿಟ್ಟಿದೆ. ಹೀಗೆ ಹೇಳಿ ಹೇಳಿ ಪಾಪ ಹೆದರಿಕೆ ಹೆಣ್ಮಕ್ಳಿಗೆ. ಮುಟ್ಟಬಾರದು ಅಂದ್ರೆ ಶಾಸ್ತ್ರದಲ್ಲಿ ಮುಟ್ಟಬಾರದು ಹೇಳಿದಾರೇನೋ, ಸಹಜ ಅಲ್ವ. ಹೆಣ್ಮಕ್ಳಿಗೆ ಭಯ ಹುಟ್ಟಿಸಿ ಬಿಟ್ಟಿದ್ದಾರೆ. ಯಾಕಂದ್ರೆ ಯಾವಾಗಲೂ ಭಯ ಅನ್ನೋದು ಯಾವುದರ ಪರಿಣಾಮ ಗೊತ್ತಾ? ನಾನು ಯಾವ ಹೇಳ್ತೇನೆ, ಫಿಯರ್ ಈಸ್ ಅನ್ ಔಟ್ಕಮ್ ಆಫ್ ಇಗ್ನೋರೆನ್ಸ್. ಅವರ ಅಜ್ಞಾನ ನಿಮ್ಮಲ್ಲಿ ಭಯ, ನಿಮಗೆ ಹೇಳುವವರ ಅಜ್ಞಾನ ನಿಮ್ಮಲ್ಲಿ ಭಯವಾಗಿ ಕಾಡ್ತಾ ಇದೆ. ಅದರಿಂದ ಅಜ್ಞಾನಿಗಳೇ ಶಾಸ್ತ್ರ ಪ್ರವಚನ ಮಾಡಿದರೆ ಕೇಳುವವರಿಗೆ ಭಯವೇ ಜಾಸ್ತಿ ಆಗೋದು, ನಿರ್ಭಯತ್ವ ಬರುವುದಿಲ್ಲ. ಅಂದ್ರೆ ಶಂಖದಿಂದ ಶಂಖೋದಕ ಅರ್ಘ್ಯ ಕೊಡುವಂತಹದ್ದು ಪ್ರತಿಯೊಬ್ಬರು, ಹೆಂಗಸರು ಖಂಡಿತವಾಗಿ ಕೊಡಬಹುದು. ಏನು ನಿಶಂಕೆಯಿಂದ ಶಂಖವನ್ನು ಸ್ಪರ್ಶ ಮಾಡಿ. ಹೆಣ್ಮಕ್ಳು ಶಂಖ ದಿನ ತೆಗೆದು ತೊಳೆದು ಗುಳಿದು ಇಟ್ರೆ ಅನುಭವಾಗಿರುತ್ತೆ ಅಭಿಷೇಕ. ಇಲ್ಲದಿದ್ರೆ ಏನಾದ್ರು ಬರೀ ಗಂಡಸರೇ ಶಂಖ ಉಪಯೋಗ ಮಾಡಿದ್ರೆ ಆ 1 ವರ್ಷದಲ್ಲಿ ಅದರಿಗೆ ಆ ಗಂಧೋದಕದ್ದು ಎಲ್ಲ ಕೊಳೆ ತುಂಬ, ಆ ಕೊಳೆಯನ್ನೇ ತೀರ್ಥ ಮಾಡಿ ಕೊಡ್ತಾರೆ. ಸ್ವಚ್ಛ ಕೂಡ ಮಾಡಲ್ಲ ಗಂಡಸರು. ನೀವು ದಿನ ತೊಳೆದಿಟ್ರೆ ಒಳ್ಳೆ ತೀರ್ಥ ಅಲ್ಲೂ ಸಿಗುತ್ತೆ ಗಂಡಸರಿಗೆ. ಅನೇಕ ಮನೆಯ ಶಂಖ ನೋಡ್ರಿ, ಎಷ್ಟು ಕೊಳೆ ತುಂಬಿರುತ್ತೆ ನೋಡ್ರಿ. ಸ್ವಲ್ಪ ಅದು ಗಂಡಸರು ಮಾಡೋದು, ಕೊಳಕ್ ಮಾಡೋದು. ನೀವು ಸ್ವಲ್ಪ ಸ್ವಚ್ಛ ಮಾಡ್ರಿ ದಿನ ಅದನ್ನು. ಆಮೇಲೆ ಹಾಗೆ ಈ 8 ಅಕ್ಷರಗಳಂದ್ರೆ 51 ಅಕ್ಷರಗಳು, ಬೇರೆ ಅಕ್ಷರಗಳೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇದು ದೊಡ್ಡ ಅಜ್ಞಾನ. ಇದು ಅಕ್ಷರಗಳು 51 ಅಲ್ಲ. ನಾನು ಅದ್ ಕಾರಣ ಇದೆ, ಒಂದು ಇದು ಅಂತರ್ನಾದ ಆದ್ರಿಂದ ಅಕ್ಷರವಾಗಿ ಪರಿಗಣಿಸಲಿಲ್ಲ ಅಂತ. ಹೊರಗಿನ ನಾದವನ್ನು ಕೂಡ ಅಕ್ಷರವಾಗಿ ಪರಿಗಣಿಸಲಿಲ್ಲ ಕೆಲವು. ಯಾಕೆಂದ್ರೆ ಅದಕ್ಕೂ ಕಾರಣ ಇದೆ. ಈಗ ಉದಾಹರಣೆಗೆ ಆಚಾರ್ಯರು ಎಲ್ಲ ಅಕ್ಷರ ಅಂದ್ರೆ ಏನು? ಅಕ್ಷರ ಅಂದ್ರೆ ಯಾವುದಕ್ಕೆ ಅರ್ಥ ಇದೆಯೋ ಅದನ್ನ ವರ್ಣ ಅಂತ ಹೇಳೋದು, ಅರ್ಥಹೀನವಾದ್ದನ್ನ ಧ್ವನಿ ಅಂತ ಹೇಳೋದು. ವರ್ಣಾತ್ಮಕ ಶಬ್ದ, ಧ್ವನ್ಯಾತ್ಮಕ ಶಬ್ದ, ಅರ್ಥಕ್ಕೋಸ್ಕರ ಬಳಸುವಂತಹದ್ದನ್ನ ಆಚಾರ್ಯ ಏನ್ ಹೇಳಿದ್ರು? ಎಲ್ಲಾ ಧ್ವನಿಗೂ ಅರ್ಥ ಹೇಳಿದರು. ಹಲ್ಲಿಯ ಲೊಚಗುಟ್ಟುವಿಕೆಗೆ ಕೂಡ ಅರ್ಥ ಹೇಳಿದರು. ಹಾಗಾದ್ರೆ ಎಲ್ಲ ನಾದವೂ ಕೂಡ ಒಂದು ದೃಷ್ಟಿಯಿಂದ ವರ್ಣವೇ. ಆದರೆ
ಮನುಷ್ಯನ ನಾಲಿಗೆಯಲ್ಲಿ ಉಚ್ಚರಿಸಲಿಕ್ಕೆ ಬರುವ ಕೆಲವು ವಿಶಿಷ್ಟ ನಾದಗಳನ್ನು ವರ್ಣವಾಗಿ ಪರಿಗಣಿಸಿದ್ರಷ್ಟೇ. ಪ್ರಾಣಿಗಳು ಮಾತು ಕೂಡ ಮಾತು, ಅದು ಭಾಷೆಯೇ, ಅದಕ್ಕೂ ಅರ್ಥ ಇದೆ. ಆದರೆ ಅದನ್ನು ನಾವೀಗ ಆ ಪ್ರಾಣಿಗಳ ಹಾಗೆ ನಮ್ಮ ನಾಲಿಗೆಯಲ್ಲಿ ಉಚ್ಚರಿಸಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಅದು ಅದಕ್ಕೆ ಸಮೀಪವಾಗಿರುತ್ತೆ. ಉದಾಹರಣೆಗೆ ನೋಡಿ, ನಾನು ಹೇಳಿದೆ ಒಂದು ವೈಬ್ರೇಷನ್ ನಿಂದ ನಾದ ಉತ್ಪತ್ತಿ ಆಗುತ್ತೆ ಅಂತ. ಈಗ ಅಗ್ನಿ ಬೀಜ ಅಂತಿದೆ ನಮ್ಮಲ್ಲಿ. ಅಗ್ನಿ ಬೀಜ ಅಂದ್ರೆ ಇನ್ನು ರಮ್ ಅನ್ನೋದು ಅಗ್ನಿ ಬೀಜ ಅಂತ, ಎಂ ಅನ್ನೋದು ವಾಯು ಬೀಜ ಅಂತೆಲ್ಲ ಹೇಳ್ತಾರೆ, ಲಮ್ ಅನ್ನೋದು ಪೃಥ್ವಿ ಬೀಜ, ಹೀಗೆ ಹೋಗುತ್ತೆ. ವಂ ವರ್ಣ ಬೀಜ ಜಲ ಬೀಜ, ಹಂ ಆಕಾಶ ಬೀಜ, ಪಂಚಭೂತಗಳ ಪಂಚಬೀಜಾಕ್ಷರಗಳಿವೆ. ಅದರಲ್ಲಿ ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ರಮ್ ಅನ್ನುವಂಥದ್ದು, ರಮ್ ಅನ್ನೋದು ಅಗ್ನಿ ಬೀಜ. ಯಾಕೆ ಗೊತ್ತಾ? ಅಗ್ನಿಯ ಬೀಜಾಕ್ಷರ ಯಾವುದು ಅಂದ್ರೆ, ಯಾವ ಮೂಲಭೂತವಾದ ವೈಬ್ರೇಷನ್ನಿಂದ, ಯಾವ ಸೌಂಡಿನಿಂದ, ಯಾವ ವೈಬ್ರೇಷನ್ನಿಂದ ಫೈರ್ ಈಸ್ ಕ್ರಿಯೇಟೆಡ್, ದಟ್ ಈಸ್ ದ ಬೀಜಾಕ್ಷರ ಆಫ್ ದಟ್ ಎಲಿಮೆಂಟ್. ಬೆಂಕಿ ಹಚ್ಚುವಾಗ ಶಬ್ದ ಆಗಿದೆ, ನಾವು ಹೇಳ್ತೇವೆ ಭರ್ ಅಂತ ಹಿಡ್ಕೊಂಡು. ರಮ್ ಅನ್ನೋದು ಬೆಂಕಿ ಹತ್ತುವಾಗ ಆಗುವ ನಾದ. ಆ ನಾದವನ್ನ ನಮ್ಮ ನಾಲಿಗೆ ಅನುಕರಿಸಬಹುದಾದ ನಿಯರೆಸ್ಟ್ ಸೌಂಡ್. ಬೆಂಕಿ ಹಚ್ಚುವಾಗ ಆಗುವ ಸೌಂಡ್ ಹೇಳಲಿಕ್ಕೆ ಬರುವುದಿಲ್ಲ, ಅದರ ನಿಯರೆಸ್ಟ್ ಸೌಂಡ್ ಈಸ್ ರಮ್. ಅಂದ್ರೆ ನಮ್ಮ ನಾಲಿಗೆ ಉಚ್ಚರಿಸಬಹುದಾದ ಬೆಂಕಿಯ ಸದ್ದು. ಬೆಂಕಿ ಹಚ್ಚಿಕೊಳ್ಳುವಾಗ ನಾವು ಯಾರು ಭರ್ ಅಂತ ಹಿಡಿಯೋದು ಅಂತ, ರಮ್ ಅಂತ ಉಂಟಲ್ವಾ, ಅದು ಬೆಂಕಿ ಹಚ್ಚು. ಆ ವೈಬ್ರೇಷನ್ ಅದು ಬೆಂಕಿಯ ಕ್ರಿಯೇಷನ್ಗೆ ಕಾರಣವಾದ ವೈಬ್ರೇಷನ್. ಆ ವೈಬ್ರೇಷನ್ ಸೌಂಡ್ ಅದು ಬೀಜಾಕ್ಷರ. ಹೀಗೆ ನಿಜವಾಗಿ ರಮ್ಮಲ್ಲ, ಅದು ಬೇರೆ. ನಮಗೆ ನಮ್ಮ ನಾಲಿಗೆ ಅದರ ಹತ್ತಿರ ಹೇಳಬಹುದಾದ್ದು ರಮ್ ಅಂತ ಅಷ್ಟೇ. ಬೆಂಕಿಯ ಸದ್ದು ಹೇಳಲಿಕ್ಕೆ ಬರೋದಿಲ್ಲ ನಮಗೆ. ಅದು ಅದಕ್ಕೆ ನಿಯರೆಸ್ಟ್ ಸೌಂಡ್ ಆಗಬಹುದು, ಅದನ್ನ ನಾವು ಹೇಳ್ತೇವೆ. ಅದು ನೋಡಿ, ಗಾಳಿಗೆ ಸೊಯ್ ಅಂತ ಬೀಸಿತು, ಅಲ್ಲಿ ಎಂ ಬರುತ್ತೆ, ಅದು ಈ ಅಂತ, ಅಲ್ಲಿ ಯಕಾರ ಬರುತ್ತೆ, ಇಲ್ಲಿ ರಕಾರ ಭರ್ ಅಂತ ಹಿಡ್ಕೊಳ್ಳೋದು, ಸೊಯ್ ಅಂತ ಬೀಸುವುದು. ಎಂ ರಮ್ ಅನ್ನೋದು ಗಾಳಿ ಬೀಸುವ ಆ ವೈಬ್ರೇಷನಿನ ಮೂಲಧ್ವನಿ, ಅದನ್ನು ಬೀಜಾಕ್ಷರ ಅಂತ ಹೇಳ್ತಾರೆ. ಹಾಗೆ ಈಗ ಈ 8 ಅಕ್ಷರಗಳು ಅಂದ್ರೆ ಅಕಾರ ಉಕಾರ ಮಕಾರ, ಅದರ ಒಳಗಿರತಕ್ಕಂಥದ್ದು ಅಕಾರ ಉಕಾರ ಮಕಾರ ನಾದ, ಇದು 4 ಕಿವಿಗೆ ಕೇಳುವಂತಹದ್ದು. ಆದ್ರೆ ಆ ನಾದ ಅನ್ನೋದು ಅದೊಂದು ಬೇರೆ ಅಕ್ಷರ ಅಂತ ಪರಿಗಣಿಸಲಿಲ್ಲ. ಎಲ್ಲ ನಾದಗಳು ಅಕ್ಷರಗಳು. ಅದರಿಂದ ಒಂದು ದೃಷ್ಟಿಯಿಂದ ಅಕ್ಷರಗಳು ಅನಂತ. ಎಷ್ಟು ನಾದಗಳಿದೆಯೋ ಅಷ್ಟು ವರ್ಣಗಳಿವೆ, ಅಷ್ಟಕ್ಕೂ ಅರ್ಥ ಇದೆ ಆಚಾರ್ಯರ ಪ್ರಕಾರ. ಆದ್ರಿಂದ ಆದರೆ ಅದನ್ನ ಅಕ್ಷರ ಅಂತ ಪರಿಗಣಿಸಿ. ಯಾಕೆಂದ್ರೆ ನಮಗೆ ಆಡುವುದಕ್ಕೆ ನಮ್ಮ ನಾಲಿಗೆ ಉಚ್ಚರಿಸಬಹುದಾದ ಅದಕ್ಕೆ ಬೇಕಾಗಿರತಕ್ಕಂಥ ವರ್ಣಗಳು ಅಂತ ಪರಿಗಣನೆ ಮಾಡಿ ಅಷ್ಟನ್ನ ವರ್ಣಗಳು ಅಂತ ಹೇಳಿದರು. ಹಾಗಾಗಿ 51 ವರ್ಣಗಳು ಅನ್ನೋದು ಒಂದು ಸೀಮಿತವಾದ ವಿವಕ್ಷೆಯಿಂದ ಹೇಳಿದ್ರು. ಅನಂತ ವರ್ಣಗಳು ಎಷ್ಟು ಇರಬಹುದು, ಲೆಕ್ಕ ಇಲ್ಲದಷ್ಟು. ಅದರಲ್ಲಿ ಓಂಕಾರದಲ್ಲಿ ಬಳಕೆ ಆಗುವ ಒಳಗಿನ ವರ್ಣಗಳನ್ನು ನಾವು 8 ಅಂತ ಹೇಳಿದ್ರು. ಒಳಗಿನದ್ದು ಹೊರಗಿನದ್ದು ಸೇರಿ ಆ 8 ವರ್ಣಗಳು. ಆ 8 ವರ್ಣಗಳಿಗೆ 8 ರೂಪಗಳು: ಕೃಷ್ಣ, ರಾಮ, ನರಸಿಂಹ, ವರಾಹ, ವಿಷ್ಣು, ಪರಂಜ್ಯೋತಿ, ಪರಬ್ರಹ್ಮ, ವಾಸುದೇವ. ಈ 8 ರೂಪಗಳು. ಇನ್ನು 4 ಅಕಾರ ಉಕಾರ ಮಕಾರ ನಾದಕ್ಕೆ ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಅಂತ ಹೇಳಿದ್ರು. ಅದನ್ನೇ 8 ಹೇಳಿದ್ದಾರೆ ತತ್ಸಾಲಿ: ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ. ಇನ್ನೂ ಒಂದು ರೀತಿಯಿಂದ ಇದೆ. ಆ ಮಾ ಸೃಷ್ಟಿ ಕಾರಣನಾಗಿರ್ತಕ್ಕಂಥ ಚತುರ್ಮುಖನಲ್ಲಿ ಇರತಕ್ಕ ಭಗವಂತ ಅಕಾರವಾಚ್ಯ. ಅಂದ್ರೆ ಪಾಲನ ಶಕ್ತಿಯಾಗಿರತಕ್ಕಂಥ ವಿಷ್ಣು ನಾಮಕನಾದ ಭಗವಂತ ಉಕಾರವಾಚ್ಯ. ಸಂಹಾರ ಕಾರಣನಾಗಿರತಕ್ಕಂಥ ಶಿವನೊಳಗಿರತಕ್ಕ ನರಸಿಂಹ ಮಕಾರವಾಚ್ಯ. ಹಾಗೆ ಸೃಷ್ಟಿ ಸ್ಥಿತಿ ಸಂಹಾರ ಕಾರಕನಾಗಿರತಕ್ಕಂಥ ಭಗವಂತ ಮಾ. ಆಮೇಲೆ ನಾದ, ಬಿಂದು, ಕಲಾ, ಶಾಂತ, ಅಧಿಶಾಂತ, ಮತ್ತೆ 5 ಇದೆ. ಅದೇ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ. ಅದು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಹೀಗೆ ಅಲ್ಲಿ ಬಿಂದು ಅಂತ